ಎಲ್ಲರಿಗೂ ನಮಸ್ಕಾರ. ದೇಸಾಯಿ ನವೋದಯ ಕ್ಲಾಸಸ್ಗೆ ಸ್ವಾಗತ. ಈಗಾಗಲೇ ನಾವು ಮೊರಾರ್ಜಿಗೆ ಸಂಬಂಧಪಟ್ಟಂತೆ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನವೋದಯ ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆ 9 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರ ಮೂಲಕ ಅವುಗಳಿಗೆ ನಿಮಗೆ ಸರಿಯಾದಂತಹ ಉತ್ತರಗಳನ್ನು ಸಹ ಎಕ್ಸ್ಪ್ಲೇನ್ ಮಾಡಿ ಹೇಳಲಾಗಿದೆ. ಇಂದಿನ ದಿನ ಮಾದರಿ ಪ್ರಶ್ನೆ ಪತ್ರಿಕೆ 10 ಬಿಡಿಸೋಣ. ಹೌದಾ? ಬಿಡಿಸುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಗಳನ್ನು ಮಾಡಿ, ಜೊತೆಗೆ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದರೆ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಇಂದಿನ ಮಾದರಿ ಪ್ರಶ್ನೆ ಪತ್ರಿಕೆ 10 ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದರಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗಿರುವಂತಹ ಸೂಚನೆಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಹಾಗಾಗಿ ನಾನು ನೇರವಾಗಿ ಪ್ರಶ್ನೋತ್ತರಗಳನ್ನು ಬಿಡಿಸಲಿಕ್ಕೆ ಹೋಗ್ತೇನೆ. ಹೌದಾ? ಮೊದಲನೇದಾಗಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಬರುವಂತಹ 20 ಪ್ರಶ್ನೆಗಳು ಮತ್ತು ಅವುಗಳಿಗೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಯಾವ ಉತ್ತರ ಸರಿ ಅನ್ನೋದರ ಮೂಲಕ ಅವುಗಳನ್ನು ನೋಡ್ತಾ ಹೋಗೋಣ. ಇಂಗ್ಲಿಷಲ್ಲಿ ಮೊದಲನೇ ಪ್ರಶ್ನೆ ಏನಿದೆ? ಜೆಂಟಲ್ ಫ್ರೆಂಡ್ಸ್ ಡ್ಯಾಶ್ ಅಂತ ಇದೆ. ಹೌದಾ? ಆಯ್ಕೆಗಳನ್ನು ನೋಡ್ರಿ. ಎ ವಿಶಸ್ ಪ್ರೆಟಿ ಥಿಂಗ್ಸ್, ಬಿ ಆರ್ ನಿಯರ್ ಹೂ ಒನ್ ಕ್ಯಾನ್ ಸ್ಕ್ರೇಟ್ಲಿ, ಸಿ ಈಸ್ ಲೈಕ್ ಕೈಂಡ್ ಬಿಗ್ ಟ್ರೀ, ಡಿ ಫ್ಲಿಕರ್ಸ್ ಥಾ ದ ಲೇಸ್ ಆಫ್ ಲೀವ್ಸ್. ಹೌದಾ? ಇದರಲ್ಲಿ ಜೆಂಟಲ್ ಫ್ರೆಂಡ್ಸ್ ಯಾರು ಅಂತ ಕೇಳ್ತಿದ್ದಾರೆ. ಹೌದಾ? ಹೇಗಿದ್ದಾರೆ ಅನ್ನೋದಕ್ಕೆ ಬಿ ಆರ್ ನಿಯರ್ ಹೂ ಒನ್ ಕ್ಯಾನ್ ಸ್ಕ್ರೇಟ್ಲಿ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹೌದಾ? ನಿಮಗೆ ಹಿಂದಿನ ಸೂಚನೆಯಲ್ಲಿ ತಿಳಿಸಿದ ಹಾಗೆ ನೀವೇನು ಮಾಡಬೇಕಾಗತ್ತೆ? ಕೊಟ್ಟಿರುವ ಬಾಕ್ಸ್ಗಳಲ್ಲಿ ನೀವು ಟಿಕ್ ಮಾರ್ಕನ್ನು ಮಾಡಬೇಕಾಗತ್ತೆ. ಹಾಗಾಗಿ ಎರಡನೇ ಪ್ರಶ್ನೆ ಏನಿದೆ? ದ ಮೀನಿಂಗ್ ಆಫ್ ದ ವರ್ಡ್ ಸರ್ಟೈನ್ ಅನ್ನುವಂತಹ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ರಿ. ಎ ಅನ್ಸರ್ಟೈನ್, ಬಿ ಸ್ಯೂರ್ಲೆಸ್, ಸಿ ಸ್ಯೂರ್, ಡಿ ಮೋರ್ ಅಂತ ಇದೆ. ಇದರಲ್ಲಿ ಯಾವ ಉತ್ತರ ಕರೆಕ್ಟು ಅಂದಾಗ ಸರ್ಟೈನ್ ಅಂದರೆ ಸ್ಯೂರ್ ಅನ್ನುವಂಥ ಅರ್ಥ ಸರಿಯಾಗಿದೆ. ನಾವು ಈ ಬಾಕ್ಸಲ್ಲಿ ಗುರ್ತನ್ನು ಮಾಡ್ತೇವೆ. ಹಾಗಿದ್ರೆ ಸರ್ಟೈನ್ ಅಂದರೆ ಏನು? ಉತ್ತರವನ್ನು ನಾನೇನೋ ಹೇಳಿದೆ, ಸ್ಯೂರ್ ಅಂತ. ಹೌದಾ? ಈ ಉತ್ತರ ಸರಿ ಅನ್ನೋದಕ್ಕೆ ಸರ್ಟೈನ್ ಅಂದರೆ ಏನು ಅಂದರೆ ನಿಶ್ಚಿತ. ಹೌದಾ? ನಿಶ್ಚಿತ ಅನ್ನುವಂಥ ಅರ್ಥವನ್ನು ಇದು ನೀಡುತ್ತೆ. ಹಾಗಾಗಿ ಇದರ ಮೀನಿಂಗ್ ಇನ್ನೊಂದೇನು ಅಂದರೆ ಸ್ಯೂರ್, ನಿಶ್ಚಿತ ಅಥವಾ ನಿಖರ ಅನ್ನುವಂಥ ಅರ್ಥವನ್ನು ಕೊಡೋದ್ರಿಂದ ಇಲ್ಲಿ ಸಿ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ? ದ ಸೆಕೆಂಡ್ ಮಂತ್ ಆಫ್ ದ ಇಯರ್ ಈಸ್ ಅಂದರೆ ವರ್ಷದಲ್ಲಿ ಬರುವಂತಹ ಎರಡನೇ ತಿಂಗಳು ಯಾವುದು? ಎ ಮೇ, ಬಿ ಫೆಬ್ರವರಿ, ಸಿ ಜೂನ್, ಡಿ ಏಪ್ರಿಲ್ ಅಂತ ಇದೆ. ವರ್ಷದಲ್ಲಿ ಬರುವಂತಹ ಎರಡನೇ ತಿಂಗಳು ಯಾವುದು ಅಂದಾಗ ನೀವು 12 ತಿಂಗಳುಗಳನ್ನು ನೋಡ್ರಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ ಇದ್ವು. ಹೌದಾ? ಅದರಲ್ಲಿ ಸೆಕೆಂಡ್ ಒನ್ ಯಾವುದು? ಜನವರಿ, ಫೆಬ್ರವರಿ. ಸೆಕೆಂಡ್ ಒನ್ ಯಾವುದು? ಫೆಬ್ರವರಿ. ಹಾಗಾಗಿ ಈ ಬಿ ಅಂತ ಇರುವಂಥ ಬಾಕ್ಸಲ್ಲಿ ನೀವೇನು ಮಾಡ್ತೀರಾ? ಆನ್ಸರನ್ನು ಟಿಕ್ ಮಾಡ್ತೀರಾ. ನೆಕ್ಸ್ಟ್ 4ನೇ ಪ್ರಶ್ನೆ. ವಾಟ್ ಡಿಡ್ ಫಾದರ್ ಆಸ್ಕ್ ದ ಸನ್ ಟು ಡೂ ವಿತ್ ದ ಕಾಯಿನ್ಸ್ ಇನ್ ದ ಪ್ರೋಸ್ ಡಿಗ್ನಿಟಿ ಆಫ್ ಲೇಬರ್ ಅಂತ ಇದೆ. ಹೌದಾ? ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂತಹ ಪಾಠದಲ್ಲಿ ತಂದೆ ಮಗನಿಗೆ ಏನನ್ನ ಮಾಡಲಿಕ್ಕೆ ಹೇಳ್ತಾನೆ? ಕಾಯಿನನ್ನು. ಮಗನಿಗೆ ತಾನು ತಂದಿರುವಂತಹ ಕಾಯಿನನ್ನು ಏನು ಮಾಡಲಿಕ್ಕೆ ಹೇಳ್ತಾನೆ? ಆಪ್ಷನ್ಗಳನ್ನು ನೋಡ್ರಿ. ಎ ಟು ಬೈ ಎ ಪೆನ್, ಬಿ ಟು ಬೈ ಎ ನೋಟ್ಬುಕ್, ಸಿ ಟು ಥ್ರೋ ಇಟ್ ಇನ್ ಟು ದ ವೆಲ್, ಡಿ ಟು ಈಟ್ ಸಮಥಿಂಗ್ ಇನ್ ದ ಹೋಟೆಲ್. ಅವನು ಏನು ಹೇಳ್ತಾನೆ? ಅವನ ಫಾದರು ಮಗನಿಗೆ ತಂದಂಥ ಕಾಯಿನನ್ನು
ಬಾವಿಗೆ ಎಸೆಲಿಕ್ಕೆ ಹೇಳ್ತಾನೆ, ಹಾಗಾಗಿ ಸಿ ಉತ್ತರ ಸರಿ. ಟು ಥ್ರೋ ಇಟ್ ಇನ್ ಟು ದ ವೆಲ್, ಬಾವಿಗೆ ಅದನ್ನು ಎಸೆಲಿಕ್ಕೆ ಹೇಳ್ತಾನೆ. ನೆಕ್ಸ್ಟ್ 5ನೇ ಪ್ರಶ್ನೆ. 5ನೇ ಪ್ರಶ್ನೆ, ಕೌಂಟ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ರೈಟ್ ದ ನಂಬರ್ ಇನ್ ವರ್ಡ್ಸ್. ಇಲ್ಲಿ ಆಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ, ಹೌದಾ? ಇವುಗಳನ್ನು ಕೌಂಟ್ ಮಾಡ್ರಿ, ಎಷ್ಟಿದಾವು? 1 2 3 4 5 6. ಎಷ್ಟಿದಾವೆ ಇವು? ಮ್ಯಾಂಗೋಸು 6 ಇದಾವು. ಕ್ವಶನ್ ಏನಿದೆ? ದೇರ್ ಆರ್ ಡ್ಯಾಶ್ ಮ್ಯಾಂಗೋಸ್, ದೇರ್ ಆರ್ ಡ್ಯಾಶ್ ಮ್ಯಾಂಗೋಸ್ ಅಂತ ಇದೆ. ಆಪ್ಷನ್ಗಳನ್ನು ನೋಡ್ರಿ, A5 B6 C4 D5. ಎಷ್ಟು ಆಬ್ಜೆಕ್ಟ್ಸ್ ಇದಾವೆ ಇಲ್ಲಿ? 6 ಇರೋದ್ರಿಂದ ಆನ್ಸರ್ ಏನು? ಬಿ 6 ಇದಾವೆ, ಹೌದಾ? ನೆಕ್ಸ್ಟ್ 6ನೇ ಪ್ರಶ್ನೆ, ವಿಚ್ ಈಸ್ ದ ವೈಲ್ಡ್ ಅನಿಮಲ್ ಅಮಾಂಗ್ ದ ಫಾಲೋವಿಂಗ್ ಗಿವನ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಕಾಡು ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡ್ರಿ, A ಕೌ, B ಗೋಟ್, C ಶೀಪ್, D ಟೈಗರ್. ಶೀಪು, ಗೋಟು, ಕೌ ಇವೆಲ್ಲ ಡೊಮೆಸ್ಟಿಕ್ ಎನಿಮಲ್ಸ್ ಅಂದರೆ ಸಾಕು ಪ್ರಾಣಿಗಳು. ಟೈಗರ್ ಅನ್ನುವಂಥದ್ದು ವೈಲ್ಡ್ ಅನಿಮಲ್, ಕಾಡು ಪ್ರಾಣಿ, ಹೌದಾ? ನೆಕ್ಸ್ಟು 7ನೇ ಪ್ರಶ್ನೆ ಏನಿದೆ? ಮೈ ಡ್ಯಾಶ್ ಗೇಮ್ ಈಸ್ ಕ್ರಿಕೆಟ್. ಮೈ ಡ್ಯಾಶ್ ಗೇಮ್ ಈಸ್ ಕ್ರಿಕೆಟ್ ಅಂತ ಇದೆ. ಇಲ್ಲಿ ಏನನ್ನು ತುಂಬಬೇಕು ನಾವು ಅನ್ನೋದಕ್ಕೆ ಪ್ರಶ್ನೆಯನ್ನು ನೋಡ್ರಿ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಈಸ್. ಕರೆಕ್ಟ್ ಆದಂತಹ ಶಬ್ದವನ್ನು ನೀವು ಬಿಟ್ಟ ಜಾಗದಲ್ಲಿ ತುಂಬ್ರಿ ಅಂತ ಹೇಳ್ತಿದ್ದಾರೆ. A ಫೇವರೈಟ್, B ಫೇವರೈಟ್, C ಫೇವರೈಟ್ ಅಂತ ಇದೆ, D ಫೇವ್ರೆಟ್. ಫೇವ್ರೆಟ್ ಅನ್ನುವಂತಹ ಶಬ್ದವನ್ನು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಫೇವ್ರೆಟ್ ಅನ್ನುವಂತಹ ಸ್ಪೆಲ್ಲಿಂಗು ಯಾವುದರಲ್ಲಿ ಕರೆಕ್ಟ್ ಇದೆ ಅಂತ ನೋಡಿದಾಗ D FAVORITE ಅನ್ನುವಂಥದ್ದು ಸರಿ. ಹಾಗಾಗಿ ನೀವೇನು ಮಾಡ್ತೀರಿ, ಇಲ್ಲಿ D ಆಪ್ಷನ್ ಬಾಕ್ಸಿಗೆ ರೈಟ್ ಮಾರ್ಕನ್ನು ಹಾಕ್ತೀರಿ. ಮೈ ಫೇವ್ರೆಟ್ ಗೇಮ್ ಈಸ್ ಕ್ರಿಕೆಟ್. ನನ್ನ ಫೇವ್ರೆಟ್ ಗೇಮು ಕ್ರಿಕೆಟ್ ಅನ್ನುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ಅಮಾಂಗ್ ದ ಗಿವನ್ ಸ್ಟೇಟ್ಮೆಂಟ್ಸ್ ವಿಚ್ ಒನ್ ಈಸ್ ಟ್ರೂ. ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳಲ್ಲಿ ಯಾವ ವಾಕ್ಯ ಒಂದು ಸರಿ ಇದೆ ಅನ್ನೋದನ್ನು ಹೇಳಬೇಕು. ನೋಡ್ರಿ ಆಯ್ಕೆಗಳನ್ನು. A ಡಾಕ್ಟರ್ ಅಬ್ದುಲ್ ಕಲಾಂ ಈಸ್ ಪ್ರೆಸೆಂಟ್ಲಿ ಇನ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. B Dr. Abdul Kalam visited the exhibition because he liked. C. Dr. Abdul Kalam took care of all the scientists. D. Tumba is in Karnataka. ಇದರಲ್ಲಿ ಯಾವ ವಾಕ್ಯ ಸರಿ ಇದೆ ಒಂದು ಅಂದಾಗ ಸಿ ಆಯ್ಕೆ ಸರಿ ಇದೆ. ಸಿ ಆಯ್ಕೆ ಹೇಗೆ ಸರಿ ಇದೆ? ಡಾಕ್ಟರ್ ಅಬ್ದುಲ್ ಕಲಾಂ ಟುಕ್ ಕೇರ್ ಆಫ್ ಆಲ್ ದ ಸೈಂಟಿಸ್ಟ್ ಅನ್ನುವಂತಹ ವಾಕ್ಯ ಸರಿಯಾಗಿದೆ. ಪ್ರೆಸೆಂಟಾಗಿ ನಮಗೆ ಪ್ರೆಸೆಂಟಾಗಿ ಪ್ರೆಸಿಡೆಂಟು APJ ಅಬ್ದುಲ್ ಕಲಾಂ ಇಲ್ಲ. ನಂತರ ಅವರು ಎಕ್ಸಿಬಿಷನ್ಗೆ ಇಷ್ಟಪಟ್ಟು ಭೇಟಿಯಾಗಿದ್ದಾರೆ ಅನ್ನೋದು ಇಲ್ಲ, ಹೌದಾ? ಕರ್ನಾಟಕದಲ್ಲಿ ಇದು ತುಂಬ ಇದೆ ಅನ್ನುವಂಥದ್ದು ತಪ್ಪು. ಹಾಗಾಗಿ ಸಿ ಆನ್ಸರ್ ಈಸ್ ರೈಟ್. ನೆಕ್ಸ್ಟ್ 9ನೇ ಪ್ರಶ್ನೆ, ಕ್ಯಾಟ್ ಮ್ಯೂಸ್, ಕೌ ಕ್ವಶನ್ ಮಾರ್ಕ್ ಇದೆ. ಕ್ಯಾಟು ಮ್ಯೂಸ್ ಅನ್ನುವಂಥ ಸೌಂಡನ್ನು ಮಾಡುತ್ತೆ, ಕೌ ಯಾವ ರೀತಿ ಸೌಂಡನ್ನು ಮಾಡುತ್ತೆ? ಆಯ್ಕೆಗಳನ್ನು ನೋಡ್ರಿ. A ಟ್ರಂಪೆಟ್ಸ್, B ಮೂಸ್, C ಮ್ಯೂಸ್, D ಬ್ಲೀಡ್ಸ್ ಅಂತ ಇದೆ. ಯಾವ ರೀತಿ ಸೌಂಡ್ ಮಾಡುತ್ತೆ ಕೌ, ಆಕಳು ಅಂದಾಗ B ಆಯ್ಕೆ, ಮೂಸ್ ಅನ್ನುವಂಥದ್ದು MOOS ಅನ್ನುವಂಥದ್ದು ಸರಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಫೈಂಡ್ ದ ING ಫಾರ್ಮ್ ಆಫ್ ದ ವರ್ಡ್ ವಾಕ್. ವಾಕ್ ಅನ್ನುವಂತಹ ಶಬ್ದಕ್ಕೆ ನೀವು ING ಫಾರ್ಮನ್ನು ಹಾಕಿದಾಗ ಏನಾಗುತ್ತೆ? A ವಾಕಿಂಗ್, B ವಾಲ್ಟಿಂಗ್, C ವಾಲಿಂಗ್, D ವಾಲ್ಕಿಂಗ್ ಅಂತ ಇದ್ದಾರೆ. ಏನು ಇಲ್ಲ, ಈ ಸಿಂಪಲ್ ವರ್ಡ್ಗೆ ನೀವು ING ಹಚ್ಚಬೇಕು ಮುಂದೆ ಅಷ್ಟೇ, WALKING ಅಂತ. ಹಾಗಾಗಿ ಇಲ್ಲಿ ಯಾವ ಆಯ್ಕೆ ಸರಿ ಇದೆ ಅಂದಾಗ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ವಾಕಿಂಗ್. ನೆಕ್ಸ್ಟ್ 11ನೇ ಪ್ರಶ್ನೆ, ವೈ ವೇರ್ ದ ಎನಿಮಲ್ಸ್ ಅಟ್ರಾಕ್ಟೆಡ್ ಟುವಾರ್ಡ್ಸ್ ರಮಣ ಮಹರ್ಷಿ. ರಮಣ ಮಹರ್ಷಿ
ಗೆ ಯಾಕೆ ಪ್ರಾಣಿಗಳು ಆಕರ್ಷಣೆಗೊಳಪಟ್ಟಿದ್ವು ಅಂತ ಕೇಳಿದ್ದಾರೆ. ಹೌದಾ, ಯಾಕಂದ್ರೆ ಅದಕ್ಕೆ ರೀಸನ್ಗಳನ್ನು ಆಯ್ಕೆಗಳನ್ನು ನೋಡ್ರಿ. ಎ, he danced with animals just as he danced with people. B, he spoke with animals just as he spoke with people. C, he quarreled with animals just as he quarreled with people. D, he sleep with animals just as he sleep with people ಅಂತ ಇದೆ. ಇದರಲ್ಲಿ ಯಾವ ಆಯ್ಕೆ ಸರಿ ಅಂದಾಗ ಬಿ ಆಪ್ಷನ್ ಅನ್ನ ನೋಡ್ರಿ. ಬಿ ಆಪ್ಷನ್ ಹೇಗೆ ಸರಿ ಅಂತ ಅಂದಾಗ he spoke with animals just as he spoke with people. ಜನರನ್ನ ಯಾವ ರೀತಿ ರಮಣ ಮಹರ್ಷಿಗಳು ಮಾತನಾಡಿಸಿದ್ರಲ್ಲ ಅದೇ ರೀತಿ ಅವರು ಪ್ರಾಣಿಗಳನ್ನು ಮಾತನಾಡಿಸೋದ್ರ ಮೂಲಕ ನೋಡ್ಕೊಳ್ತಿದ್ರು. ಹಾಗಾಗಿ ಪ್ರಾಣಿಗಳು ಅವರಿಗೆ ಆಕರ್ಷಿತಗೊಂಡಿದ್ವು. ನೆಕ್ಸ್ಟ್ 12ನೇ ಪ್ರಶ್ನೆ, 12th ಕ್ವಶನ್. ದ ಯಂಗ್ ಒನ್ ಆಫ್ ದ ಡಾಗ್ ಈಸ್ ಕಾಲ್ಡ್. ಈಗ ಡಾಗಿಗೆ ಯಂಗ್ ಒನ್ ನೀವು ಏನಂತ ಕರಿತೀರಿ ಅಂತ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಎ, ಕಿಡ್. ಬಿ, ಕಿಟನ್. ಸಿ, ಚಿಕ್. ಡಿ, ಪಪ್ಪಿ. ನಾಯಿಗೆ ನೀವು ಯಂಗ್ ಆದಂತಹ ನಾಯಿಗೆ ಏನಂತ ಕರಿತೀರಿ? ಪಪ್ಪಿ ಅಂತ ಹೇಳಿ ಕರಿತೀರಿ. ಹಾಗಾಗಿ ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 13th ಕ್ವಶನ್. ಇಲ್ಲಿ ನಿಮಗೆ ಫಸ್ಟಿಗೆ ಬಾಲ್ ಅನ್ನ ಕೊಟ್ಟಿದ್ದಾರೆ, ನಂತರ ಆಫ್ ಅಂತ ಹೇಳಿಬಿಟ್ಟು ಫೈರ್ ಅನ್ನ ಕೊಟ್ಟಿದ್ದಾರೆ, ಕೇಮ್ ಔಟ್ ಆಫ್ ಹರ್ ಟೇಲ್ ಅನ್ನ ಕೊಟ್ಟಿದ್ದಾರೆ. ಹೌದಾ, ಇದ್ರ ಮೇಲೆ ಏನಿದೆ ಪ್ರಶ್ನೆ? ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಅಬೋವ್ ಪಿಕ್ಚರೆಸ್ಕ್ಯೂ ಲೈನ್ ಈಸ್ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪಿಕ್ಚರ್ಸ್ಗಳನ್ನು ನೋಡಿ ನೀವೇನು ಮಾಡಬೇಕು, ಬಿಟ್ಟಿರುವಂತಹ ಸ್ಥಳದಲ್ಲಿ ಸರಿಯಾದಂತಹ ಶಬ್ದಗಳನ್ನು ಹಾಕಿ ಒಂದು ಸ್ಟೇಟ್ಮೆಂಟನ್ನು ಮಾಡ್ರಿ, ಒಂದು ವ್ಯಾಖ್ಯಾನವನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಹೌದಾ, ಆಯ್ಕೆಗಳನ್ನು ನೋಡ್ರಿ. ಎ, ಬಾಲ್ ಆಫ್ ಸ್ನೋ ಕೇಮ್ ಔಟ್ ಆಫ್ ಹರ್ ಮೌತ್ ಅಂತ ಇದೆ. ಇಲ್ಲಿ ಮೌತ್ ಅನ್ನುವಂಥದ್ದು ಇಲ್ಲ, ಸ್ನೋ ಅಂತಂದು ಇಲ್ಲ. ಹೌದಾ, ಹಾಗಾಗಿ ಈ ಆಯ್ಕೆ ತಪ್ಪು. ನೆಕ್ಸ್ಟ್ ಬಿ, ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಐಸ್. ಇಲ್ಲಿ ಐಸ್ ಇಲ್ಲ, ಏನಿದೆ? ಟೇಲ್ ಇದೆ. ಹೌದಾ, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್ ಸಿ, ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಟೇಲ್. ಈ ಆಯ್ಕೆ ಏನಾಗಿದೆ? ಸರಿಯಾಗಿದೆ. ಹೇಗೆ ಸರಿಯಾಗಿದೆ ಅನ್ನೋದಕ್ಕಿಂತ ಮುಂಚೆ ಡಿ ಆಪ್ಷನ್ ಅನ್ನು ಸಹ ನೋಡ್ಬಿಡೋಣ. ಡಿ, ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಹ್ಯಾಂಡ್ಸ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಈ ಆಯ್ಕೆನೂ ಏನು ತಪ್ಪು. ಯಾವ ಆಯ್ಕೆ ಸರಿ ಅಂದಾಗ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹೇಗೆ? ಬಾಲ್ಸ್ ಇದೇನಾ? ಆಫ್ ಇಲ್ಲಿ ಫೈರ್ ಇದೆ. ಹೌದಾ, ಇಲ್ಲಿ ಫೈರ್ ಕೇಮ್ ಔಟ್ ಆಫ್ ಹರ್ ಅನ್ನುವಂಥದ್ದಿದೆ. ನೆಕ್ಸ್ಟ್ ಏನಿದೆ? ಟೇಲ್. ಹೌದಾ, ಹಾಗಾಗಿ ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಟೇಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ. ದ ಡೀರ್ ಕಮ್ ಸ್ಪ್ರಿಂಟಿಂಗ್ ಟುವಾರ್ಡ್ಸ್ ಹಿಮ್ ಅಂತ ಇದೆ. ಇದರಲ್ಲಿ ಹಿಮ್ಮು ಮತ್ತೆ ಡಿಯರ್ಗೆ ಏನ್ ಮಾಡಿದ್ದಾರೆ? ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಪ್ರಶ್ನೆ ಏನ್ ಕೇಳಿದ್ದಾರೆ? ದ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ರೆಸ್ಪೆಕ್ಟಿವ್ಲಿ ಆರ್ ಅಂತ ಹೇಳಿದ್ದಾರೆ. ಅಂದ್ರೆ ಮೇಲೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿದಂತಹ ಶಬ್ದಗಳಿಗೆ ನೀವು ಪ್ಲೂರಲ್ ಫಾರ್ಮ್ ಅನ್ನ ಅಥವಾ ಬಹುವಚನ ಶಬ್ದವನ್ನ ಹಾಕ್ರಿ ಅಂತ ಹೇಳಿದ್ದಾರೆ. ಬಹುವಚನ ಶಬ್ದ ಹಾಕಬೇಕಾದಾಗ ಅಲ್ಲಿ ಆಯ್ಕೆಗಳನ್ನು ನೋಡ್ರಿ. ಫಸ್ಟ್ ಒನ್, ಡಿಯರ್ಗೆ ಡಿಯರ್ಸ್ ಇದೆ, ಹಿಮ್ಗೆ ಹಿಮ್ಸ್ ಇದೆ. ಹಿಮ್ಗೆ ಹಿಮ್ಸ್ ಬರಲ್ಲ. ಹೌದಾ, ನೆಕ್ಸ್ಟ್ ಬಿ, ಡಿಯರ್ಸ್ ದೆಮ್ ಅನ್ನುವಂಥದ್ದು ಇದೆ. ಈ ಆಯ್ಕೆ ಏನಾಗಿದೆ? ಸರಿಯಾಗಿದೆ. ಹೌದಾ, ಡಿಯರ್ಗೆ ಡಿಯರ್ಸ್, ಹಿಮ್ಗೆ ದೆಮ್. ನೆಕ್ಸ್ಟು ಸಿ ಆಪ್ಷನ್, ಡಿಯರೇ ಇದೆ, ಹಿಮ್ಗೆ ದೆಮ್ ಅಂತ ಇದೆ. ಹಾಗಾಗಿ ಇದು ಬರಲ್ಲ. ನೆಕ್ಸ್ಟು ಹಿಮ್ ಡೀರ್ ಅಂತ ಇದೆ, ಇದು ಉಲ್ಟಾ ಇದೆ. ಹಾಗಾಗಿ ಇದು ಬರಲ್ಲ. ಇಲ್ಲಿ ಡಿಯರ್ ಅಂದರೆ ಜಿಂಕೆ, ಡಿಯರ್ಸ್ ಅಂದರೆ ಜಿಂಕೆಗಳು, ಹಿಮ್ ಅವನು, ದೆಮ್ ಅವರು ಅನ್ನುವಂಥ ಅರ್ಥ ಆಗೋದ್ರಿಂದ ಇಲ್ಲಿ ಬಿ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ 15ನೇ ಪ್ರಶ್ನೆ. ವಾಟ್ ಈಸ್ ದ ಫುಲ್ ಆಫ್ ಐ ಅಪಾಸ್ಟ್ರಫಿ ವಿಇ ಅಂತ ಇದೆ. ಇದರ ಫುಲ್ ಫಾರ್ಮ್ ಅನ್ನ ನೀವು ಬರೀರಿ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡ್ರಿ. IHVE ಅನ್ನುವಂಥದ್ದು ರಾಂಗ್, ಐ ಹ್ಯಾವ್ ಅನ್ನುವಂಥದ್ದು ಸರಿ. IHAVE ಅನ್ನುವಂಥದ್ದು ಸರಿಯಾದ ಉತ್ತರ.
ಸಿ ಆಪ್ಷನ್ನು ತಪ್ಪಾಗಿದೆ, ಡಿ ಆಪ್ಷನ್ನು ತಪ್ಪಾಗಿದೆ. ಹಾಗಾಗಿ ಬಿ ಆನ್ಸರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 16th ಕ್ವಶನ್, ಐಡೆಂಟಿಫೈ ದ ನೌನ್ ಇನ್ ದ ಗಿವನ್ ಸ್ಟೇಟ್ಮೆಂಟ್. ಕೆಳಗೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ನೌನ್ ಮೀನ್ಸ್ ನಾಮಪದವನ್ನ ಗುರುತಿಸಿ ಹೇಳಿ ಅಂತ ಹೇಳಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ವ್ಯಾಖ್ಯಾನವನ್ನ ನೋಡ್ರಿ. ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ಹೌದಾ? ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ಇದರಲ್ಲಿ ನಾಮಪದ ಅಥವಾ ನೌನ್ ಯಾವುದು ಅಂದಾಗ ನೋಡ್ರಿ, ಎ ಸ್ವಿಮ್ಮಿಂಗ್, ಬಿ ಫಿಶ್, ಡಿ ವಾಟರ್, ಡಿ ಇನ್ ದ ಅಂತ ಇದೆ. ನಾಮಪದ ಯಾವುದಾಗತ್ತೆ? ಫಿಶ್ ಆಗತ್ತೆ. ಹೌದಾ? ನೆಕ್ಸ್ಟ್ 17ನೇ ಪ್ರಶ್ನೆ. 17ನೇ ಪ್ರಶ್ನೆ ಏನಿದೆ? ವೇರ್ ದ ಚಿಲ್ಡ್ರನ್ ಟೇಕನ್ ಇನ್ ದ ಪ್ರೋಸ್ ದ ಬಾಸ್ ಹೂ ಕೇರ್ಸ್. ದ ಬಾಸ್ ಹೂ ಕೇರ್ಸ್ ಅನ್ನುವಂತಹ ಪಾಠದಲ್ಲಿ ಮಕ್ಕಳು ಎಲ್ಲಿಗೆ ಹೋದ್ರು ಅಂತ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಮಕ್ಕಳು ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ರು ಅಂದಾಗ, ಎ ಟೇಕನ್ ಟು ದ ಡ್ರಾಮಾಗೆ ಹೋಗ್ಲಿಕ್ಕೆ ಅನ್ಕೊಂಡಿದ್ರಾ? ನೋ. ಟೇಕನ್ ಟು ದ ಝೂ? ನೋ. ಟೇಕನ್ ಟು ದ ಸರ್ಕಸ್? ನೋ. ಟೇಕನ್ ಟು ದ ಎಕ್ಸಿಬಿಷನ್? ಅವರು ವಸ್ತು ಪ್ರದರ್ಶನಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರು. ಹಾಗಾಗಿ ಡಿ ಆಪ್ಷನ್ ಇಸ್ ದ ರೈಟ್. ನೆಕ್ಸ್ಟ್ 18th ಕ್ವಶನ್, ದ ಅಪೋಸಿಟ್ ವರ್ಡ್ ಫಾರ್ ಬ್ಯೂಟಿಫುಲ್ ಈಸ್. ಬ್ಯೂಟಿಫುಲ್ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದಾಗ, ಎ ಫೇರ್, ಬಿ ವೆಲ್, ಸಿ ಕ್ಯೂಟ್, ಡಿ ಯುಗ್ಲಿ ಅನ್ನುವಂಥದ್ದು. ಬ್ಯೂಟಿಫುಲ್ ಅಂದರೆ ಸುಂದರವಾಗಿರುವಂಥದ್ದು, ಅದಕ್ಕೆ ಅಪೋಸಿಟ್ ವರ್ಡ್ ಯಾವುದು? ಊಗ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 19th ಕ್ವಶನ್, ಕೃಷ್ಣ ವಾಸ್ ರಿಚ್ ಬಟ್ ಸುಧಾಮ ವಾಸ್ ಡ್ಯಾಶ್. ಕೃಷ್ಣ ಅನ್ನುವಂಥವನು ರಿಚ್ ಪರ್ಸನ್ ಅಂದರೆ ಶ್ರೀಮಂತ ವ್ಯಕ್ತಿ, ಆದರೆ ಸುಧಾಮ ಅನ್ನುವಂಥವನು ಎಂತಹ ವ್ಯಕ್ತಿ ಅಂದಾಗ ಇಲ್ಲಿ ನೋಡ್ರಿ ಆಯ್ಕೆಗಳನ್ನು ಏನು ಕೊಟ್ಟಾರ? ದ ಅಪೋಸಿಟ್ ವರ್ಡ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಅಂಡರ್ಲೈನ್ ಅನ್ನ ಮಾಡಿದಂತಹ ಶಬ್ದದ ಅಪೋಸಿಟ್ ವರ್ಡ್ ಅನ್ನ ಹೇಳ್ರಿ ವಿರುದ್ಧಾರ್ಥಕ ಪದ ಅಂದಾಗ, ಎ ವೆಲ್ತ್, ಬಿ ಪೂರ್, ಸಿ ಪೇಷಂಟ್, ಡಿ ಡಲ್ ಅಂತ ಇದೆ. ರಿಚ್ಗೆ ಅಪೋಸಿಟ್ ವರ್ಡ್ ಪೂರ್ ಆಗತ್ತೆ. ಹಾಗಾಗಿ ಬಿ ಆಪ್ಷನ್ ಇಸ್ ದ ರೈಟ್. ನೆಕ್ಸ್ಟ್ 20th ಕ್ವಶನ್, ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್. ಹೌದಾ? ದ ವರ್ಡ್ ದಟ್ ರೈಮ್ಸ್ ವಿತ್ ದ ನಿಯರ್ ಈಸ್. ನಿಯರ್ ಅನ್ನುವಂತಹ ಪದದ ರೈಮಿಂಗ್ ವರ್ಡ್ ಯಾವುದು ಅಂದಾಗ, ಎ ಬೀರ್, ಸಿ ವೇರ್, ಬಿ ವೇರ್, ಸಿ ಡಿಯರ್, ಡಿ ಶವರ್ ಅಂತ ಇದೆ. ನಿಯರ್ ಡಿಯರ್, ನಿಯರ್ ಡಿಯರ್. ನೆಕ್ಸ್ಟ್ ಇಲ್ಲಿಗೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ 20 ಪ್ರಶ್ನೆಗಳು ಮುಕ್ತಾಯಗೊಂಡವು. ಈಗ ಮುಂದಿನದಾಗಿ ಪರಿಸರ ಅಧ್ಯಯನದಲ್ಲಿ ಬರುವಂತಹ 20 ಪ್ರಶ್ನೆಗಳನ್ನು ನೋಡೋಣ. ಪರಿಸರ ಅಧ್ಯಯನದಲ್ಲಿ ಮೊದಲನೇ ಪ್ರಶ್ನೆ, ಸಸ್ಯವು ತನ್ನ ಆಹಾರ ತಯಾರಿಕೆಗೆ ಡ್ಯಾಶ್ ಅಂಶವನ್ನು ಮಣ್ಣಿನಿಂದ ಪಡೆಯುತ್ತದೆ. ಸಸ್ಯ ತನ್ನ ಆಹಾರವನ್ನು ತಯಾರು ಮಾಡಲಿಕ್ಕೆ ಮಣ್ಣಿನಿಂದ ಪಡೆಯುವಂತಹ ಅಂಶ ಯಾವುದು? ಎ ಪತ್ರ ಹರಿತು, ಬಿ ಬೆಳಕಿನ ಶಕ್ತಿ, ಸಿ ಲವಣಾಂಶ ಮತ್ತು ಖನಿಜ, ಡಿ ಕಾರ್ಬನ್ ಡೈಆಕ್ಸೈಡ್. ಪತ್ರ ಹರಿಯಿತು ಅನ್ನುವಂಥದ್ದು ಎಲೆಗಳಿಂದ, ಬೆಳಕಿನ ಶಕ್ತಿ ಸೂರ್ಯನಿಂದ, ಲವಣಾಂಶ ಮತ್ತು ಖನಿಜಗಳಿಂದ ಅದೇನು ಮಾಡುತ್ತೆ? ಖನಿಜಗಳನ್ನು ಮಣ್ಣಿನಿಂದ ಪಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾಯುವಿನಿಂದ ಪಡೆಯುತ್ತೆ. ಹಾಗಾಗಿ ಮಣ್ಣಿನಿಂದ ಪಡೆಯುವಂತಹ ಅಂಶ ಯಾವುದು ಅಂದಾಗ ಲವಣ ಅಂಶ ಮತ್ತು ಖನಿಜಗಳನ್ನು ಅದೇನು ಮಾಡುತ್ತೆ? ಮಣ್ಣಿನಿಂದ ಪಡೆದುಕೊಳ್ಳುತ್ತೆ ತನ್ನ ಆಹಾರ ತಯಾರಿಕೆಗೆ. ಎರಡನೇ ಪ್ರಶ್ನೆ, ಅಂಟಾರ್ಕ್ಟಿವ್ ವೃತ್ತ ಎಂದರೇನು? ಅಂಟಾರ್ಕ್ಟಿಕ್ ವೃತ್ತ ಎಂದರೇನು ಅಂತ ಕೇಳಿದ್ದಾರೆ. ಇದಕ್ಕೆ ಆಯ್ಕೆಗಳನ್ನು ನೋಡ್ರಿ. 23.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ಉತ್ತರ ಅಕ್ಷಾಂಶ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಹೇಳಿದ್ದಾರೆ. ಅಂಟಾರ್ಕ್ಟಿಕ್ ವೃತ್ತ ಅಂದರೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ನೆಕ್ಸ್ಟ್ ಮೂರನೇ ಪ್ರಶ್ನೆ,
ಕೊಟ್ಟಿರುವ ಆಯ್ಕೆಗಳಲ್ಲಿ ನಗರ ಪ್ರದೇಶದ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮ ಯಾವುದು? ನಗರ ಪ್ರದೇಶದಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಗೌರ್ಮೆಂಟು ಯಾವ ರೀತಿ ಕಾರ್ಯಕ್ರಮವನ್ನು ಕೈಗೊಂಡಿದೆ? ಎ. ಭಾಗ್ಯಲಕ್ಷ್ಮಿ ಯೋಜನೆ, ಇದು ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಮಾಡಿಕೊಂಡಿರುವಂಥದ್ದು. ಗ್ರಾಮ ಸಮೃದ್ಧಿ ಯೋಜನೆ, ಇದು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಂಡಿರುವಂತಹ ಕಾರ್ಯಕ್ರಮ. ಒಳಚರಂಡಿ ವ್ಯವಸ್ಥೆ, ಇದು ನಗರ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಕೈಗೊಂಡಂತಹ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ಇದ್ರ ಉತ್ತರ ಏನು? ಒಳಚರಂಡಿ ವ್ಯವಸ್ಥೆ. ಇನ್ನೊಂದು ಆಯ್ಕೆ ಏನಿದೆ? ನಿರ್ಮಲ ಗ್ರಾಮ ಯೋಜನೆ, ಇದು ಸಹ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ. ಹಾಗಾಗಿ ಒಳಚರಂಡಿ ವ್ಯವಸ್ಥೆ ಅನ್ನುವಂಥದ್ದು ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸಾಹಸ ಕ್ರೀಡೆಯಾಗಿದೆ? ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸಾಹಸ ಕ್ರೀಡೆಯಾಗಿದೆ ಅಂದಾಗ ಎ. ಬಿರುಸಾಗಿ ನಡೆಯುವುದು, ಬಿ. ಪರ್ವತ ಚಾರಣ, ಸಿ. ಯೋಗಾಭ್ಯಾಸ, ಡಿ. ಸೈಕಲ್ ತುಳಿಯುವುದು. ಇದರಲ್ಲಿ ಸಾಹಸ ಕ್ರೀಡೆ ಯಾವುದು ಅಂದಾಗ ಪರ್ವತ ಚಾರಣ ಅನ್ನುವಂಥದ್ದು ಒಂದು ಸಾಹಸ ಕ್ರೀಡೆಯಾಗಿದೆ. 5ನೇ ಪ್ರಶ್ನೆ, ವಾಯುವಿನ 21% ಪ್ರಮಾಣದಲ್ಲಿರುವ ಅನಿಲ ಯಾವುದು? ಹೌದಾ, ವಾಯುವಿನಲ್ಲಿ 21% ಪ್ರಮಾಣದಲ್ಲಿರುವಂತಹ ಅನಿಲ ಯಾವುದು? ಆಯ್ಕೆಗಳನ್ನು ನೋಡ್ರಿ. ಎ. ನೈಟ್ರೋಜನ್, ಬಿ. ಆಕ್ಸಿಜನ್, ಸಿ. ಕಾರ್ಬನ್ ಡೈಆಕ್ಸೈಡ್, ಡಿ. ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು. ಈಗ ಇದರಲ್ಲಿ 78% ಏನಿದೆ? ನೈಟ್ರೋಜನ್ ಇದೆ. ಹೌದಾ, ಈಗ ನಿಮಗೇನು ಕೇಳಿದಾರೆ ಅವರು? 21% ಅಂದಾಗ ಇಲ್ಲಿ ಕಂಡು ಬರುವಂಥದ್ದು ಯಾವ ಅನಿಲ ಅಂದರೆ ಆಕ್ಸಿಜನ್. 21% ಇರುವಂಥದ್ದು ಆಕ್ಸಿಜನ್ ಅನ್ನುವಂಥದ್ದು ಸರಿಯಾದ ಉತ್ತರ. 6ನೇ ಪ್ರಶ್ನೆ, 6ನೇ ಪ್ರಶ್ನೆ ಏನಿದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಸೌದೆ ಒಲೆಯ ಬದಲು ಉಳಿತಾಯವಾಗಿ ಬಳಸುವ ಪರ್ಯಾಯ ಶಕ್ತಿ ಸಾಧನ ಯಾವುದು? ಸೌದೆ ಒಲೆಯ ಬದಲು ನಮಗೆ ಉಳಿತಾಯ ಆಗಲಿ ಅಂತ ನಾವು ಪರ್ಯಾಯವಾಗಿ ಬಳಸುವಂತಹ ಶಕ್ತಿ ಯಾವುದು? ಶಕ್ತಿ ಸಾಧನ ಅಂದಾಗ ಎ. ಸೌರ ಜಲತಾಪಕ, ಬಿ. ವಿದ್ಯುತ್ ಸ್ಟವ್, ಸಿ. ಸೋಲಾರ್, ಡಿ. ಸೌರ ಕುಕ್ಕರ್. ನಾವು ಸೌದೆ ಒಲೆಗೆ ಹಚ್ತವಲ್ಲ, ಸೌದೆ ಕಟ್ಟಿಗೆಯನ್ನ, ಇದನ್ನ ಉಳಿತಾಯ ಮಾಡಲಿಕ್ಕೆ ನಾವು ಪರ್ಯಾಯವಾಗಿ ಬಳಸುವಂತಹ ಶಕ್ತಿ ಸಾಧನ ಯಾವುದು ಅಂದ್ರೆ ಸೌರ ಕುಕ್ಕರ್. ನೆಕ್ಸ್ಟ್ 7ನೇ ಪ್ರಶ್ನೆ, ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಯಾವ ಪ್ರಶಸ್ತಿಯನ್ನು ನೀಡಿದೆ? ಸಾಲುಮರದ ತಿಮ್ಮಕ್ಕನನ್ನ ನೀವು ಎಲ್ಲರೂ ಕೇಳಿದಿರಿ, ಹೌದಾ? ಇವಳಿಗೆ ಹಲವಾರು ಪ್ರಶಸ್ತಿಗಳು ಸಹ ಬಂದಿದ್ದಾವೆ. ಅದರಲ್ಲಿ ನಿಮಗೆ ಕೇಳಿರುವಂತಹ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಯಾವ ಪ್ರಶಸ್ತಿಯನ್ನ ನೀಡಿದೆ? ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಹೌದಾ, ಆಯ್ಕೆಗಳನ್ನ ನೋಡ್ರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಿ. ನಾಡೋಜ ಪ್ರಶಸ್ತಿ, ಸಿ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಡಿ. ಪರಿಸರ ರತ್ನ ಪ್ರಶಸ್ತಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡಿದಂತಹ ಪ್ರಶಸ್ತಿ ನಾಡೋಜ ಪ್ರಶಸ್ತಿ. 8ನೇ ಪ್ರಶ್ನೆ, ಬರಗಾಲದ ಆಹಾರ ಮಿತ್ರರು ಎಂದು ಯಾವ ಆಹಾರ ಧಾನ್ಯಗಳನ್ನು ಕರೆಯಲಾಗಿದೆ? ಬರಗಾಲದಲ್ಲಿ ಆಹಾರ ಮಿತ್ರರು ನಮಗೆ ಯಾವ ಆಹಾರ ಧಾನ್ಯಗಳು ಅಂತ ಅಂದಾಗ ಎ. ದ್ವಿದಳ ಧಾನ್ಯಗಳು, ಬಿ. ಎಣ್ಣೆ ಬೀಜಗಳು, ಸಿ. ತರಕಾರಿಗಳು, ಡಿ. ಸಿರಿಧಾನ್ಯಗಳು. ಇದರಲ್ಲಿ ಬರಗಾಲದಲ್ಲಿಯೂ ನಮಗೆ ದೊರೆಯುವಂತಹ ಆಹಾರಗಳು ಈ ಸಿರಿಧಾನ್ಯಗಳ ಆಗಿರೋದ್ರಿಂದ ಬರಗಾಲದ ಆಹಾರ ಮಿತ್ರರು ಅಂತ ಹೇಳಿ ಸಿರಿಧಾನ್ಯಗಳನ್ನು ಕರೆಯಲಾಗಿದೆ. 9ನೇ ಪ್ರಶ್ನೆ, ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಕಣೆ ಮಾಡುವುದನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಈಗ ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ನಾವೇನ್ ಮಾಡ್ತೀವಿ? ಜಮೀನಿನಲ್ಲಿ ದನ ಕರುಗಳನ್ನ, ಕೋಳಿ ಸಾಕಾಣಿಕೆಯನ್ನ, ರೇಷ್ಮೆ ಬೆಳೆಯೋದನ್ನ, ಜೇನು ಸಾಕಾಣಿಕೆಯನ್ನ ಮಾಡ್ತೀವಲ್ಲ, ಇದಕ್ಕೆ ಎಂತಹ ಬೇಸಾಯ ಅಂತ ಹೇಳಿ ಕರಿತೇವಿ? ಎ. ಸಾಂದ್ರ ಬೇಸಾಯ, ಬಿ. ಮಿಶ್ರ ಬೇಸಾಯ, ಡಿ. ತೋಟಗಾರಿಕೆ, ಡಿ. ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ವರ್ಷಕ್ಕೆ 2-3 ಬೆಳೆಗಳನ್ನ ಬೆಳೆಯುವಂಥದ್ದು ಸಾಂದ್ರ ಬೇಸಾಯ.
ಹಾಗಾಗಿ ಇದು ಬರಲ್ಲ. ತೋಟಗಾರಿಕೆ ಅಂದಾಗ ಕೇವಲ ಹಣ್ಣು ಹೂಗಳನ್ನು ಕಾಯಿಗಳನ್ನು ಬೆಳೆಯುವಂಥದ್ದು, ಹೌದಾ? ಇದು ಬರಲ್ಲ. ಮೇಲಿನ ಯಾವುದು ಅಲ್ಲ ಅಂದ್ರೂ ರಾಂಗ್. ಮಿಶ್ರ ಬೇಸಾಯ, ಇಲ್ಲಿ ಕೃಷಿಯ ಜೊತೆಗೆ ದನಕರುಗಳು, ಕೋಳಿ, ಜೇನು, ರೇಷ್ಮೆ ಸಾಕಾಣಿಕೆಯನ್ನು ಸಹ ಮಾಡುವುದನ್ನು ನಾವೇನಂತ ಕರಿತೇವೆ ಅಂದಾಗ ಮಿಶ್ರ ಬೇಸಾಯ ಅಂತ ಹೇಳಿ ಕರಿತೇವೆ. 10ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಧಾತು ಯಾವುದು? ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಧಾತು ಯಾವುದು ಅಂತ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಎ ಸಕ್ಕರೆ, ಬಿ ಮಣ್ಣು, ಸಿ ಕಬ್ಬಿಣ, ಡಿ ನೀರು. ಧಾತು ಯಾವುದು ಇದರಲ್ಲಿ? ಕಬ್ಬಿಣ ಅನ್ನುವಂಥದ್ದು ಒಂದು ಧಾತು. ನೆಕ್ಸ್ಟ್ 11ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದ ವಸ್ತುವಿನ ಸ್ಥಿತಿಯನ್ನು ಯಾವ ವಸ್ತುಗಳಲ್ಲಿ ಕಾಣಬಹುದು? ನಿಮಗಿಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಸ್ಥಿತಿಯನ್ನ ನಾವು ಯಾವ ವಸ್ತುವಿನಲ್ಲಿ ಕಾಣ್ತೇವೆ? ಆಯ್ಕೆಗಳನ್ನ ನೋಡ್ರಿ. ಎ ಕಲ್ಲು ಮತ್ತು ಕಬ್ಬಿಣ, ಬಿ ನೀರು ಮತ್ತು ಹಾಲು, ಸಿ ವಾಯು ಮತ್ತು ಹೊಗೆ, ಡಿ ಪೆಟ್ರೋಲ್ ಮತ್ತು ಡೀಸೆಲ್. ಇದು ಘನ ವಸ್ತುವಿಗೆ ಉದಾಹರಣೆ, ಹೌದಾ? ಘನ ವಸ್ತುಗಳು ಏನಾಗಿರ್ತವು? ಒತ್ತೊತ್ತಾಗಿರ್ತಾವೆ. ಅದರಲ್ಲಿರುವಂತಹ ಕಣಗಳಾಗಿರ್ಬೋದು, ಧಾತುಗಳಾಗಿರ್ಬೋದು, ಏನಾಗಿರ್ತಾವು? ಒತ್ತೊತ್ತಾಗಿ ಇರ್ತಾವೆ, ಬಿಡಿ ಬಿಡಿ ಇರಲ್ಲ. ಹಾಗಾಗಿ ಇದು ಘನ ವಸ್ತುವಿಗೆ ಉದಾಹರಣೆಯಾಗಿದೆ. ದ್ರವ ವಸ್ತುಗಳಲ್ಲಿ ಅಣುಗಳು ಏನಾಗಿರ್ತವು? ಸ್ವಲ್ಪ ಮಟ್ಟಿಗೆ ಬಿಡಿ ಬಿಡಿಯಾಗಿ ಇರ್ತವು, ಹೌದಾ? ಈ ರೀತಿ. ಅದೇ ರೀತಿ ಅನಿಲ ವಸ್ತುವಿನಲ್ಲಿ ಹೇಗಿರ್ತವು ಅಂದಾಗ ಅವು ಬಹಳ ವಿರಳವಾಗಿರ್ತವು ಅಥವಾ ಬಿಡಿ ಬಿಡಿಯಾಗಿ ಇರ್ತವು. ಆದರೆ ಇಲ್ಲಿ ಏನಿದೆ? ಬಹಳ ಒತ್ತೊತ್ತಾಗಿದ್ದವು. ಬಹಳ ಒತ್ತೊತ್ತಾಗಿದ್ದವು ಅಂದಾಗ ಇದು ಘನ ವಸ್ತುವಿಗೆ ಉದಾಹರಣೆ. ಈಗ ಈ ಆಯ್ಕೆಗಳಲ್ಲಿ ಘನ ವಸ್ತುವಿಗೆ ಉದಾಹರಣೆಗಳು ಯಾವ್ಯಾವಿದವು? ನೀರು ಮತ್ತು ಹಾಲು ಇವು ದ್ರವ ವಸ್ತುಗಳು. ವಾಯು ಮತ್ತು ಹೊಗೆ ಅನಿಲ ವಸ್ತು. ಪೆಟ್ರೋಲ್ ಮತ್ತು ಡೀಸೆಲ್ ಇದು ಸಹ ದ್ರವ ವಸ್ತು. ಘನ ವಸ್ತುವಿಗೆ ಇಲ್ಲಿ ಇರುವಂತದ್ದು ಕಲ್ಲು ಮತ್ತು ಕಬ್ಬಿಣ. ಘನ ವಸ್ತುಗಳು ಗಟ್ಟಿಯಾಗಿರ್ತವು, ಹೌದಾ? ನೆಕ್ಸ್ಟ್ 12ನೇ ಪ್ರಶ್ನೆ, ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ಳುತ್ತದೆ? ಯಾವ ಗ್ರಹ ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನ ದೈನಂದಿನ ಅಂದ್ರೆ ದಿನದ ಚಲನೆಗೆ ತೆಗೆದುಕೊಳ್ಳುತ್ತದೆ ಅಂದಾಗ ಯಾವ ಗ್ರಹ ನೋಡ್ರಿ. ಎ ಬುಧ, ಬಿ ಗುರು, ಸಿ ಶುಕ್ರ, ಡಿ ಶನಿ. ಯಾವ ಗ್ರಹ ತೆಗೆದುಕೊಳ್ಳುತ್ತೆ ಅಂದಾಗ ಸಿ ಶುಕ್ರ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 13ನೇ ಪ್ರಶ್ನೆ, ಥಾರ್ ಮರುಭೂಮಿಯು ಬಹುವಾಗಿ ಕಂಡುಬರುವ ರಾಜ್ಯ ಯಾವುದು? ಥಾರ್ ಮರುಭೂಮಿ ಕಂಡುಬರುವಂತಹ ರಾಜ್ಯ ಯಾವುದು? ಎ ಉತ್ತರ ಪ್ರದೇಶ, ಬಿ ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಮಧ್ಯಪ್ರದೇಶ. ಮರುಭೂಮಿಗಳು ಹೆಚ್ಚಾಗಿ ಕಂಡುಬರುವುದು ರಾಜಸ್ಥಾನ್ ಮತ್ತು ಗುಜರಾತದಲ್ಲಿ. ಹಾಗಾಗಿ ಥಾರ್ ಮರುಭೂಮಿ ಬಹುವಾಗಿ ಕಂಡುಬರುವಂತಹ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ್. 14ನೇ ಪ್ರಶ್ನೆ, ಚಳಿಗಾಲದಲ್ಲಿ ಘನೀಕೃತ ಎಣ್ಣೆಯನ್ನು ಕರಗಿಸಲು ಬೇಕಾಗುವ ಶಕ್ತಿ ಡ್ಯಾಶ್. ಚಳಿಗಾಲದಲ್ಲಿ ಘನೀಕೃತ ಅಂದ್ರೆ ಗಟ್ಟಿಯಾದಂತಹ ಎಣ್ಣೆಯನ್ನು ಕರಗಿಸಲು ಬೇಕಾಗುವಂತಹ ಶಕ್ತಿ ಯಾವುದು? ಎ ಪ್ರಚನ್ನ ಶಕ್ತಿ, ಬಿ ಉಷ್ಣ ಶಕ್ತಿ, ಸಿ ಯಾಂತ್ರಿಕ ಶಕ್ತಿ, ಡಿ ಸ್ನಾಯುವಿನ ಶಕ್ತಿ. ನಾವು ಗಟ್ಟಿಯಾಗಿರುವಂತಹ ಎಣ್ಣೆಯನ್ನ ಕರಗಿಸಲಿಕ್ಕೆ ನಮಗೆ ಬೇಕಾಗಿರುವಂತದ್ದು ಬಿಸಿ. ಹಾಗಾಗಿ ಉಷ್ಣ ಶಕ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಭೂಮಧ್ಯ ರೇಖೆಯಿಂದ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೂ ಎಷ್ಟು ಡಿಗ್ರಿ ಅಕ್ಷಾಂಶಗಳಿವೆ? ಭೂಮಧ್ಯ ರೇಖೆಯ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೂ ಅಂತ ಕೇಳಿದ್ದಾರೆ, ಹೌದಾ? ಇದು ಭೂಮಧ್ಯ ರೇಖೆ ಮಿಡ್ಲಲ್ಲಿ ಬರುವಂಥದ್ದು. ಇದು ಉತ್ತರ, ಇದು ದಕ್ಷಿಣ. ಇದರಲ್ಲಿ ಎರಡಕ್ಕೂ ಎಷ್ಟು ಡಿಗ್ರಿ ಅಕ್ಷಾಂಶಗಳಿವೆ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಎ 60 ಡಿಗ್ರಿ, ಬಿ 70 ಡಿಗ್ರಿ, ಸಿ 80 ಡಿಗ್ರಿ ಮತ್ತು ಡಿ 90 ಡಿಗ್ರಿ. ಇದರಲ್ಲಿ ಡಿ 90 ಡಿಗ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ. 16ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ದ್ವೈವಾರ್ಷಿಕ ಸಸ್ಯ ಯಾವುದು? ದ್ವೈವಾರ್ಷಿಕ ಸಸ್ಯ ಯಾವುದು? 2 ವರ್ಷಗಳ ಕಾಲ ನಾವು ಬೆಳೆಯುವಂತಹ ಸಸ್ಯ ಯಾವುದು? ಆಯ್ಕೆ ನೋಡ್ರಿ. ಎ ಜೋಳ, ಬಿ ಬೇವು,
ಸಿ ಗಜ್ಜರಿ, ಡಿ ಹಲಸು. ವರ್ಷಕ್ಕೆ 2 ಸಾರಿ ನಾವು ಜೋಳವನ್ನು ಬೆಳಿಬಹುದು ಅನ್ನೋದಕ್ಕೆ ಜೋಳ ಅನ್ನುವಂಥದ್ದು ಸರಿಯಾದ ಉತ್ತರ. 17ನೇ ಪ್ರಶ್ನೆ. ಬಸ್ಸು, ಲಾರಿ, ಕಾರು ಚಲಿಸಲು ನಾನು ಬೇಕು. ನಾನು ತಯಾರಾಗಲು 1000 ವರ್ಷ ಬೇಕು. ಭೂಮಿಯೊಳಗಿನಿಂದ ನನ್ನ ತೆಗೆಯಬೇಕು, ನಾನು ಯಾರು? ಬಸ್ಸುಗಳು, ಲಾರಿಗಳು, ಕಾರುಗಳು ಚಲಿಸಲಿಕ್ಕೆ ಅದು ಬೇಕಂತೆ. ಅದು ತಯಾರಾಗೋಕೆ 1000 ವರ್ಷ ಬೇಕಂತೆ. ಭೂಮಿಯೊಳಗಿನಿಂದ ಅದನ್ನ ತೆಗಿಬೇಕಂತೆ. ಹಾಗಾದ್ರೆ ಅದೇನು? ಎ ಪೆಟ್ರೋಲಿಯಂ, ಬಿ ಬೆಳ್ಳಿ, ಸಿ ಸೂರ್ಯ, ಡಿ ಮರ. ಭೂಮಿಯ ಒಳಗಿಂದ ತೆಗೆಯುವಂಥದ್ದು ಮತ್ತು ಬಸ್ಸು, ಲಾರಿಗಳು, ಕಾರುಗಳು ಓಡಾಡಲಿಕ್ಕೆ ಬೇಕಾಗಿರುವಂಥದ್ದು ಯಾವುದು ಅಂದರೆ ಪೆಟ್ರೋಲಿಯಂ. ಪೆಟ್ರೋಲ್ ಅನ್ನುವಂಥದ್ದು ಸರಿಯಾದ ಉತ್ತರ. 18ನೇ ಪ್ರಶ್ನೆ. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನು ಡ್ಯಾಶ್ ಎನ್ನುವರು. ಆಯ್ಕೆಗಳನ್ನು ನೋಡ್ರಿ. ಸಾಂದ್ರತೆ, ಬಿ ರಾಶಿ ಅಥವಾ ದ್ರವ್ಯರಾಶಿ, ಸಿ ಒತ್ತಡ ಮತ್ತು ಡಿ ಪ್ಲವನತೆ. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನು ನಾವೇನಂತ ಕರಿತೇವೆ ಅಂದರೆ ರಾಶಿ ಅಥವಾ ದ್ರವ್ಯರಾಶಿ ಅಂತ ಹೇಳಿ ಕರಿತೇವೆ. 19ನೇ ಪ್ರಶ್ನೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮೂಲಮಾನ ಡ್ಯಾಶ್. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮೂಲಮಾನ ಡ್ಯಾಶ್ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಕಿಲೋಗ್ರಾಮ್ ಅಥವಾ ಕ್ಯೂಬಿಕ್ ಮೀಟರ್, ಬಿ ಕಿಲೋಗ್ರಾಮ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್, ಸಿ ಕಿಲೋಗ್ರಾಮ್ ಅಥವಾ ಕ್ಯೂಬಿಕ್ ಮಿಲಿಮೀಟರ್, ಡಿ ಕಿಲೋಗ್ರಾಮ್ ಅಥವಾ ಕ್ಯೂಬಿಕ್ ಕಿಲೋಮೀಟರ್ ಅಂತ ಇದೆ. ಇದರಲ್ಲಿ ಯಾವ ಉತ್ತರ ಸರಿ ಅಂದಾಗ ಕಿಲೋಗ್ರಾಮು ಅಥವಾ ಕ್ಯೂಬಿಕ್ ಮೀಟರ್ ಅನ್ನುವಂಥದ್ದು ಸರಿ. 20ನೇ ಪ್ರಶ್ನೆ. ಮಿಶ್ರಣ ವಾಯು ಸಂಯುಕ್ತ ಕ್ವಶನ್ ಮಾರ್ಕ್ ಇದೆ. ಆಯ್ಕೆಗಳನ್ನು ನೋಡ್ರಿ. ಸಮುದ್ರದ ನೀರು, ವಾಯು, ಕಾರ್ಬನ್ ಡೈಆಕ್ಸೈಡ್ ಮತ್ತು ತಾಮ್ರ ಅಂತ ಇದೆ. ಮಿಶ್ರಣ ವಾಯು, ಅದಕ್ಕೆ ಸಂಯುಕ್ತ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಸರಿ. ಇಲ್ಲಿಗೆ ಪರಿಸರ ಅಧ್ಯಯನದ 20 ಪ್ರಶ್ನೆಗಳನ್ನು ನೋಡಿದ್ರಿ. ಇನ್ನು ಮುಂದಿನದಾಗಿ ಕನ್ನಡ, ಜಿಕೆ ಮತ್ತು ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಹಾಗೂ ಗಣಿತ ವಿಷಯಗಳನ್ನು ಬೇರೊಬ್ಬ ಶಿಕ್ಷಕರು ನಿಮಗೆ ತಿಳಿಸಿ ಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಕನ್ನಡ ವಿಷಯದಲ್ಲಿ ಕನ್ನಡ ಭಾಷೆಯಲ್ಲಿ 20 ಪ್ರಶ್ನೆಗಳಿರುತ್ತವೆ. 20 ಪ್ರಶ್ನೆಗಳನ್ನು ನಾವೀಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಅಂಕಿತ ನಾಮ ಅಲ್ಲದಿರುವುದು. ಆಪ್ಷನ್ ನೋಡ್ರಿ. ಆಪ್ಷನ್ ಎ ನದಿ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ಸಿಂಧು. ಕೊಟ್ಟಿರುವ ಆಯ್ಕೆಗಳಲ್ಲಿ ಅಂಕಿತ ನಾಮ ಅಲ್ಲದಿರುವುದಂತ ಕೇಳಾರ. ಅಂಕಿತ ನಾಮ ಅಂತ ಹೇಳಿ ಈಗ ಅಲ್ಲದಿರುವುದಂತ ಹೇಳಿ ನದಿ ಆಗ್ತತಿ. ಇದು ರೂಢಿಯಿಂದ ಬಂದಂತಹ ಪದ, ಹಾಗಾಗಿ ನದಿ ರೂಢಿಯಿಂದ ಬಂದಂತಹ ಪದ ಆದ್ದರಿಂದ ಯಮುನಾ, ಗಂಗಾ ಮತ್ತು ಸಿಂಧು ಅನ್ನೋದೇ ನೀವು ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟಂತಹ ಹೆಸರುಗಳು. ಹಾಗಾಗಿ ಇವು ಅಂಕಿತನಾಮ ಆಗ್ತವೆ. ಹಾಗಾಗಿ ನದಿ ಅಲ್ಲ, ಅಂಕಿತನಾಮ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್. ಪ್ರಶ್ನೆ 2. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳ ಅಕ್ಷರ ಯಾವುದು? ಆಪ್ಷನ್ ಎ ಕ, ಆಪ್ಷನ್ ಬಿ ಪ, ಆಪ್ಷನ್ ಸಿ ಸ್ವ, ಆಪ್ಷನ್ ಡಿ ನ. ವಿಜಾತಿ ಸಂಯುಕ್ತಾಕ್ಷರಗಳ ಗುಂಪು ಯಾವುದಂತೇಳಿ ಕೇಳಿದ್ದಾರೆ. ಈಗ ಕ ಕ ಕ ಒತ್ಪನ್ನತಿ ಇದು ಅಲ್ಲ, ವಿಜಾತಿ ಆಗಲ್ಲ. ಪ ಕ ಪ ಒತ್ಪನ್ನತಿ ಇದು ಕೂಡ ಸಜಾತಿ ಆಗ್ತತಿ, ವಿಜಾತಿ ಆಗಲ್ಲ. ಸ್ವ ನೋಡ್ರಿ, ಇದು ನ ಕ ನ ಒತ್ಪನ್ನತಿ ಇದು ಕೂಡ ಸಜಾತಿ ಆಗ್ತತಿ. ಸ ಕ ಸ್ವ ಬನತಿ, ಸ ಕ ವ ಒತ್ ಬನತಿ. ಹಾಗಾಗಿ ಇದು ವಿಜಾತಿ ಅಕ್ಷರ. ವಿಜಾತಿ ಅಕ್ಷರ ಅಂದ್ರೆ ಏನಪ್ಪ ಅಂದ್ರೆ ಬೇರೆ ಬೇರೆ ಜಾತಿ 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರಗಳನ್ನು ಅಂತ ಕರಿತೇವೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಈಗ ಬೇರೆ ಜಾತಿಯ ವ್ಯಂಜನ ಬಂದತಿ ಇಲ್ಲಿ, ಹಾಗಾಗಿ ಸ ಕ ವ ಅನ್ನೋ ವ್ಯಂಜನಾಕ್ಷರ ಬಂದತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ಪ್ರಶ್ನೆ 3. ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತು? ಆಪ್ಷನ್ ಎ ಶಾಲಾ ಮಕ್ಕಳಿಗೆ, ಆಪ್ಷನ್ ಬಿ ಊರವರಿಗೆ, ಆಪ್ಷನ್ ಸಿ ದಾರಿ ಹೋಕರಿಗೆ, ಆಪ್ಷನ್ ಡಿ ಶಾಲಾ ಮಕ್ಕಳ ಹೆತ್ತವರಿಗೆ. ಏನಂತ ಕೇಳಿದರೆ ಇಲ್ಲಿ ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತ್ತು? ಯಾರಿಗೆ ತಗಲುತ್ತೆ ಸೋಂಕು ಅಂದರೆ ಶಾಲಾ ಮಕ್ಕಳಿಗೆ
ಮಾಲಿನ್ಯದ ಸೋಂಕು ತಗುಲತೈತಿ. ಊರವರಿಗೆ ತಗಲಲ್ಲ, ದಾರಿ ಹೋಗೋರಿಗೂ ಬರಲ್ಲ, ಶಾಲಾ ಮಕ್ಕಳಿಗೆ ಹೆತ್ತವರಿಗೆ ಅವ್ರಿಗೂ ಕೂಡ ಹೋಗಲ್ಲ. ಹಾಗಾಗಿ ಮಾಲಿನ್ಯದ ಸೋಂಕು ಶಾಲಾ ಮಕ್ಕಳಿಗೆ ತಗುಲುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 4. ಸವಿಗನ್ನಡ ಇದು ಡ್ಯಾಶ್ ಸಂಧಿ ಪದಕ್ಕೆ ಉದಾಹರಣೆ ಆಗಿದೆ. ಆಪ್ಷನ್ ಎ ಆಗಮ, ಆಪ್ಷನ್ ಬಿ ಲೋಪ, ಆಪ್ಷನ್ ಸಿ ಸರ್ವನಾಮ, ಆಪ್ಷನ್ ಡಿ ಆದೇಶ. ಸವಿಗನ್ನಡ ಅನ್ನೋದು ಯಾವ ಸಂಧಿ ಪದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ಯಾರ. ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. ಆಗಮ ಸಂಧಿ ಆಗುತ್ತಾ? ಇಲ್ಲ. ಸರ್ವನಾಮ ಆಗ್ತತಾ? ಇಲ್ಲ. ಆದೇಶ ಸಂಧಿ, ಲೋಪ ಸಂಧಿನೂ ಆಗಲ್ಲ. ಹಾಗಾದರೆ ಇದನ್ನು ಬಿಡಿಸಿ ಬರೆದಾಗ ನಮ್ಗೆ ಗೊತ್ತಾಗತ್ತೆ ಯಾವ ಸಂಧಿ ಅಂತೇಳಿ. ಈಗ ಬಿಡಿಸೋಣ. ಸವಿ ಪ್ಲಸ್ ಗನ್ನಡ, ಸವಿ ಸವಿ ಅಧಿಕ್ ಕನ್ನಡ ಇಸ್ ಈಕ್ವಲ್ ಟು ಸವಿಗನ್ನಡನಾ? ಸವಿ ಅಧಿಕ್ ಕನ್ನಡ, ಸವಿಗನ್ನಡ. ಇದು ಸವಿ ಅನ್ನೋದು ಪೂರ್ವ ಪದದಲ್ಲಿದೆ, ಇಲ್ಲಿ ಕನ್ನಡ ಅನ್ನೋದು ಉತ್ತರ ಪದದಾಗೈತಿ. ಪೂರ್ವ ಪದದಲ್ಲಿ ಏನಾಗಿದೆ, ಇಲ್ಲಿ ವ ಅಕ್ಷರ ಅಂದ್ರೆ ಅ ಅಕ್ಷರ ಬಂದೈತಿ. ಕನ್ನಡದಲ್ಲಿ ಇಲ್ಲಿ ಕೂಡ ಕನ್ನಡ, ಇದು ಪೂರ್ವ ಪದದಲ್ಲಿನ ಕನ್ನಡ, ಇಲ್ಲಿ ಕೂಡ ಅ ಬಂದೈತಿ. ಇಲ್ಲಿ ಕೂಡಿಸಿದಾಗ ಸವಿಗನ್ನಡ. ಇಲ್ಲಿ ಗದ ಬದಲಾಗಿ ಏನು ಬಂದಿದೆ, ಇಲ್ಲಿ ಕ ಆದೇಶವಾಗಿ ಬಂದೈತಿ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದ್ರೆ ಅದನ್ನೇ ಯಾವ್ದು ಸಂಧಿ ಅಂತ ಕರಿತೇವೆ? ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆದೇಶ ಸಂಧಿ. ಸವಿಗನ್ನಡ ಸಂಧಿ ಪದಕ್ಕೆ ಉದಾಹರಣೆ ಆದೇಶ ಸಂಧಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ. ಅಣ್ಣಂದಿರು ಪೇಟೆಗೆ ಹೋದರು ಈ ವಾಕ್ಯವನ್ನು ವಚನ ಬದಲಿಸಿ ಬರೆದಾಗ. ಆಪ್ಷನ್ ಎ ಅಕ್ಕಂದಿರು ಪೇಟೆಗೆ ಹೋದರು, ಆಪ್ಷನ್ ಬಿ ಅಣ್ಣ ಪೇಟೆಗೆ ಹೋದನು, ಆಪ್ಷನ್ ಸಿ ಅಕ್ಕಂದಿರು ಪೇಟೆಗೆ ಹೋದಳು, ಆಪ್ಷನ್ ಡಿ ಅಣ್ಣ ಪೇಟೆಗೆ ಹೋದನು, ಅಕ್ಕ ಪೇಟೆಗೆ ಹೋದಳು. ಇಲ್ಲೇನು ಕೊಟ್ಟಾರ? ಅಣ್ಣಂದಿರು ಪೇಟೆಗೆ ಹೋದರು ಈ ವಾಕ್ಯವನ್ನು ವಚನ ಬದಲಿಸಿ ಬರೀರಿ ಅಂತ ಹೇಳ್ಯಾರ. ಅಣ್ಣಂದಿರು ಅಂದಾಗ ಇಲ್ಲಿ ಬಹುವಚನ ಬರ್ತೈತಿ, ಪೇಟೆಗೆ ಇದು ಏಕವಚನ, ಹೋದರು ಅನ್ನೋದು ಬಹುವಚನ ಬರ್ತೈತಿ. ಈಗ ಬಹುವಚನ ಕೊಟ್ಟಾರ, ನಾವೀಗ ಏಕವಚನ ಮಾಡಬೇಕು. ಅಣ್ಣಂದಿರು ಹೋಗಿ ಅಣ್ಣ ಪೇಟೆಗೆ ಹೋದರು. ಹೋದರು ಇದು ಬಹುವಚನ, ಓದನು ಇದು ಏಕವಚನ. ಇದು ಏಕವಚನ. ಹಾಗಾಗಿ ವಚನ ಬದಲಿಸಿದಾಗ ಇದು ಬಹುವಚನ ಇದೆ, ನಾವು ಏಕವಚನ ಮಾಡಬೇಕು. ಹಾಗಾಗಿ ಸರಿಯಾದ ಉತ್ತರ ಅಣ್ಣ ಪೇಟೆಗೆ ಹೋದನು ಅನ್ನೋದು ರೈಟ್ ಆನ್ಸರ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ? ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಕರಡಿ, ಆಪ್ಷನ್ ಬಿ ಮಂಗ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಜಿಂಕೆ. ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತೇಳಿ ಯಾರು ಹೇಳ್ತಾರೆ ಈ ವಾಕ್ಯವನ್ನು ಅಂಥೇಳಿ? ಮಂಗ ಹೇಳ್ತತಿ, ಕರಡಿ ಹೇಳ್ತತ್ತ? ಇಲ್ಲ. ನಾಯಿ ಹೇಳ್ತತ್ತ? ಇಲ್ಲ. ಜಿಂಕೆ ಹೇಳ್ತತ್ತ? ಇಲ್ಲ. ಹಾಗಾದರೆ ಈ ವಾಕ್ಯವನ್ನು ಮಂಗ ಹೇಳ್ತೈತಿ. ಏನಂತ? ಮದ್ದುಗುಂಡನ್ನು ಸಿಡಿಸ್ಬೇಡ್ರಿ, ನಮ್ಮ ಶಾಂತಿಯನ್ನು ಕೆಡಿಸ್ಬೇಡ್ರಿ ಅಂತ ಹೇಳಿ ಮಂಗಗಳು ಈ ವಾಕ್ಯವನ್ನು ಹೇಳ್ತೈತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಭಯಾನಕ ಇದರಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ. ಆಪ್ಷನ್ ಎ ಬ ಪ್ಲಸ್ ಅ, ಯ ಪ್ಲಸ್ ಅ, ಣ ಪ್ಲಸ್ ಆ, ಕ ಪ್ಲಸ್ ಆ. ಆಪ್ಷನ್ ಬಿ ಬ ಪ್ಲಸ್ ಅ, ಯ ಪ್ಲಸ್ ಆ, ನ ಪ್ಲಸ್ ಅ, ಕ ಪ್ಲಸ್ ಅ. ಆಪ್ಷನ್ ಸಿ ಬ ಪ್ಲಸ್ ಅ, ಯ ಪ್ಲಸ್ ಆ, ನ ಪ್ಲಸ್ ಆ, ಕ ಪ್ಲಸ್ ಅ. ಆಪ್ಷನ್ ಡಿ ಬ ಪ್ಲಸ್ ಅ, ಯ ಪ್ಲಸ್ ಆ, ನ ಪ್ಲಸ್ ಆ, ಕ ಪ್ಲಸ್ ಆ. ಈಗ ವಾಕ್ಯ ಏನು ಕೊಟ್ಟಾರ? ಭಯಾನಕ, ಇದನ್ನು ಈ ಅಕ್ಷರವನ್ನು ಬಿಡಿಸಿ ಬರೀರಿ ಅಂತೇಳಿ ಕೇಳಿದ್ದಾರೆ. ಏನಂತ ಬರೀಬೇಕು? ಬ ಪ್ಲಸ್, ಇಲ್ಲಿ ಬರೆಯೋಣ, ಬ ವ್ಯಂಜನ, ಬ ಅಧಿಕ್ ಅ, ಬ ಪ್ಲಸ್ ಅ, ಯ ಅಧಿಕ್ ಆ. ಆಮೇಲೆ ನೆಕ್ಸ್ಟ್ ನ ಅಧಿಕ್ ಅ. ನೆಕ್ಸ್ಟ್ ಕ ವ್ಯಂಜನ ಅಧಿಕ್ ಅ. ಈಗ ಇದನ್ನು ಕೂಡಿಸಿ ಬರೋಣ, ಇದು ಬಿಡಿಸಿ ಬರೆದ್ವಿ. ಈಗ
ಬ ಅಧಿಕ ಏನಾಗತಿ ಬ. ಯ ಪ್ಲಸ್ ಆ ಏನಾಗುತ್ತೆ ಯಾ. ನ ಪ್ಲಸ್ ನ. ಕ ಪ್ಲಸ್ ಕ. ಈಗ ಕೂಡಿಸಿ ಹೋದ್ರಿ ಭಯಾನಕ. ಇದೇನಾಗತ್ತೆ ಕೂಡಿಸಿ ಹೋದಾಗ ಭಯಾನಕ ಅಂಥೇಳಿ ಇದು ವಾಕ್ಯ ಬರ್ತೈತಿ. ಹಾಗಾಗಿ ಬಿಡಿಸಿ ಬರೆದಾಗ ಬ ಪ್ಲಸ್ ಯ ಪ್ಲಸ್ ಆ ನ ಪ್ಲಸ್ ಕ ಪ್ಲಸ್ ಇದು 4 ಆಪ್ಷನ್ನಲ್ಲಿ ಎಲ್ಲಿದೆ ಅಂತೇಳಿ ನೋಡ್ರಿ. ಬ ಪ್ಲಸ್ ಯ ಪ್ಲಸ್ ಆ ನ ಪ್ಲಸ್ ಕ ಪ್ಲಸ್ ಆಪ್ಷನ್ ಬಿ ಒಳಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಏನಿದೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಪದಗಳನ್ನು ಬಿಡಿಸಿ ಬರೆಯಲಾಗಿದೆ. ಅವುಗಳಲ್ಲಿ ಲೋಪಸಂಧಿಗೆ ಉದಾಹರಣೆ ಆಗುವ ಪದ ಯಾವುದು? ಆಪ್ಷನ್ ಎ ಬಂಡೆ ಪ್ಲಸ್ ಅನ್ನು, ಆಪ್ಷನ್ ಬಿ ಹುಡುಗರು ಪ್ಲಸ್ ಎಲ್ಲರೂ, ಆಪ್ಷನ್ ಸಿ ಸವಿ ಪ್ಲಸ್ ಕನ್ನಡ, ಆಪ್ಷನ್ ಡಿ ಕಣ್ ಪ್ಲಸ್ ಪನಿ. ಇಲ್ಲಿ ಹುಡುಗರು ಅದಕ್ಕೆಲ್ಲರೂ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಹುಡುಗರು ಬರೆಯೋಣ. ಇಲ್ಲಿ ಹುಡುಗರು ಅಧಿಕ್ ಎಲ್ಲರೂ ಏನಾಗ್ತತಿ ಇಲ್ಲಿ ಹುಡು ಈಸ್ ಈಕ್ವಲ್ ಟು ಹುಡುಗರೆಲ್ಲರೂ ಏನಂತ ಬರಿಬೇಕಿಲ್ಲಿ ಹುಡುಗರೆಲ್ಲರೂ ಕೂಡಿಸಿ ಬರೆದಾಗ ಹುಡುಗರೆಲ್ಲರೂ ಆಗತ್ತೆ. ಈಗೇನು ಈ ವಾಕ್ಯನ ಕೇಳ್ಯಾರ, ಈಗ ವಾಕ್ಯ ಬಿಡಿಸಿ ಬರ್ದಾರೆ ಈ ಪದವನ್ನು. ನಾವೇನು ಮಾಡ್ಬೇಕು, ಈಗ ಲೋಪಸಂಧಿ ಯಾವುದು ಉದಾಹರಣೆ ಅಂತೇಳಿ ಕಂಡುಹಿಡಿಯಬೇಕು. ಹುಡುಗರು ಅನ್ನೋದು ಇದು ಪೂರ್ವ ಪದದಲ್ಲಿದೆ, ಅದಕ್ಕೆ ಎಲ್ಲರೂ ಅನ್ನೋದು ಉತ್ತರ ಪದದಾಗೈತಿ. ಹಾಗಾದ್ರೆ ಕೂಡಿಸಿ ಓದಿದಾಗ ಹುಡುಗರೆಲ್ಲರೂ ಆಕತಿ. ಪೂರ್ವ ಪದದಲ್ಲಿ ಹುಡುಗರು ಇಲ್ಲಿ ಹೂ ಅಕ್ಷರ ಆದೇಶವಾಗೈತಿ, ಆದರೆ ಹೂ ಒಳಗೆ ಇಲ್ಲಿ ಎ ಒಳಗೆ ಏನಾಗತ್ತೆ, ಇಲ್ಲಿ ಉತ್ತರ ಪದದಲ್ಲಿ ಎ ಬಂದೈತಿ. ಹಾಗಾದ್ರೆ ಕೂಡಿಸಿ ಓದಿದಾಗ ಏನಾಗತ್ತಿ, ಹುಡುಗರೆಲ್ಲರೂ. ಇಲ್ಲಿ ಹೂ ಹೋಗಿ ಮತ್ತು ಯಾ ಅಕ್ಷರ ಬಂದೈತಿ, ಎ ಅಕ್ಷರ ಲೋಪವಾಗೈತಿ. ಹಾಗಾಗಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿ ಒಂದು ಅಕ್ಷರ ಲೋಪವಾದರೆ ಏನಂತ ಕರಿತೇವೆ ನಾವು, ಲೋಪಸಂಧಿ ಅಂತ ಹೇಳಿ ಕರಿತೇವೆ. ಹಾಗಾದರೆ ಹೂ ಅನ್ನೋ ಅಕ್ಷರ ಲೋಪವಾಗೈತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ. ಇದು ಲೋಪಸಂಧಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 9. ಪ್ರಶ್ನೆ 9 ಏನಿದೆ, ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ಎಂದು ಹೇಳಿದವರು ಯಾರು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಎರೆಹುಳು. ಏನಂತ ಹೇಳಿದ್ದಾರೆ ಇಲ್ಲಿ, ಈ ವಾಕ್ಯವನ್ನು ನೋಡ್ರಿ. ಈ ಪಾಠವನ್ನು ನೀವು ಓದಿದ್ದೀರಿ, ಈ ಪಾಠವನ್ನು 3ನೇ ಪಾಠವನ್ನು ಓದಿರಿ, ನೀವು ತಿಳ್ಕೊಂಡಿರಿ. ಆದರೆ ಎಲ್ಲವನ್ನು ನೀವೇ ತಿನ್ನುತ್ತೀರಿ ಮತ್ತು ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ಅಂತೇಳಿ ಹೇಳಿದವರು ಯಾರು? ಕರಡಿ. ಆಪ್ಷನ್ ಬಿ ಕರಡಿ ಸರಿಯಾದ ಉತ್ತರ. ಈ ವಾಕ್ಯವನ್ನು ಹೇಳಿದವರು ಕರಡಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, 10ನೇ ಪ್ರಶ್ನೆ. ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು ಕ್ವಶನ್ ಮಾರ್ಕ್. ಆಪ್ಷನ್ ಎ 25, ಆಪ್ಷನ್ ಬಿ 30, ಆಪ್ಷನ್ ಸಿ 34, ಆಪ್ಷನ್ ಡಿ 20. ಸ್ವರಾಕ್ಷರಗಳು ಎಷ್ಟು ಅದಾವು? 13. ಯಾವ್ಯಾವು? ಅ ಇ ಉ ರು ಎ ಐ ಓ ಔ ಅಂ ಅಹ. ಇವೇನು ಸ್ವರಾಕ್ಷರಗಳು 13. ಆದರೆ ವ್ಯಂಜನಾಕ್ಷರಗಳು ಎಷ್ಟು ಅದಾವು? 34. ಕ ಇಂದ ಕ ಕ ಗಗನ ಚ ಚ ಜ ಜನ ಟ ಟ ಡಡನ ಅದಾವಲ್ಲ, ಅವು ಎಷ್ಟದ ವ್ಯಂಜನಾಕ್ಷರಗಳು? 34. ಹಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 11ನೇದು. ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ. ಇದು ಒಂದು ಚಿಹ್ನೆ ಕೊಟ್ಟಾರ, ಇಲ್ಲಿ ಡ್ಯಾಶ್ ಕೊಟ್ಟಾರ. ಹಾಗಾದ್ರೆ ಆಪ್ಷನ್ ನೋಡ್ರಿ. ಆಪ್ಷನ್ ಎ ಉದ್ಧರಣ ಚಿಹ್ನೆ, ಆಪ್ಷನ್ ಬಿ ಅರ್ಧ ವಿರಾಮ ಚಿಹ್ನೆ, ಆಪ್ಷನ್ ಸಿ ಅಲ್ಪ ವಿರಾಮ ಚಿಹ್ನೆ, ಆಪ್ಷನ್ ಡಿ ಭಾವಸೂಚಕ ಚಿಹ್ನೆ. ಈಗ ಕ್ವಶನ್ ಮಾರ್ಕ್ ಆದ್ರೆ ಇದು ಕ್ವಶನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇದು ಯಾವ ಚಿಹ್ನೆ ಅಂಥೇಳಿ ನಾವೀಗ ಗುರ್ತಿಡಿಬೇಕು. ಹಾಗಾದರೆ ಉದ್ಧರಣ ಚಿಹ್ನೆನ ಅಲ್ಲ, ಅಲ್ಪ ವಿರಾಮ ಚಿಹ್ನೆನ ಅಲ್ಪ ವಿರಾಮ ಈ ಥರ ಬರುತ್ತೆ, ಅಲ್ಲ ಇದು ಕೂಡ ಅಲ್ಲ. ಅರ್ಧ ವಿರಾಮ ಅಲ್ಪ ವಿರಾಮ ಇದು ಅರ್ಧ ವಿರಾಮ. ಹಿಂಗೆ ಮಾಡಿ ಈ ಥರ ಚಿಹ್ನೆ ಇದ್ರೆ ಅರ್ಧ ವಿರಾಮ. ಭಾವಸೂಚಕ ಅಂದರೆ ಈ ಚಿಹ್ನೆ. ಹಾಗಾಗಿ ಭಾವಸೂಚಕ ಚಿಹ್ನೆ ರೈಟ್ ಆನ್ಸರ್. ಇದು ಯಾವುದು ಚಿಹ್ನೆ? ಭಾವಸೂಚಕ ಚಿಹ್ನೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 12ನೇದು. 12ನೇ ಪ್ರಶ್ನೆ ಏನಿದೆ, ಕರಡಿಯು
ಕಾಡಿನಲ್ಲಿ ಏನುಂಡು ಬೆಳೆದಿತ್ತು? ಆಪ್ಷನ್ ಎ ಹಾಲುಂಡು, ಆಪ್ಷನ್ ಬಿ ತುಪ್ಪವನ್ನುಂಡು, ಆಪ್ಷನ್ ಸಿ ಜೇನುಂಡು, ಆಪ್ಷನ್ ಡಿ ಬೆಣ್ಣೆಯನ್ನುಂಟು. ಅಂದ್ರೆ ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿತ್ತು? ಜೇನುಂಡು ಬೆಳೆದಿತ್ತು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಆನ್ಸರ್. ನೆಕ್ಸ್ಟ್ 13ನೇ ಪ್ರಶ್ನೆ. ಪ ಪ್ಲಸ್ ಅ, ಬ ಪ್ಲಸ್ ಇ, ನ ಪ್ಲಸ್ ಅ, ತ ಪ್ಲಸ್ ಇ ಇದನ್ನು ಕೂಡಿಸಿ ಬರೆದಾಗ ಆಗಲೇ ಒಂದು ಶಬ್ದ ಕೊಟ್ಟು ಬಿಡಿಸ್ರಿ ಅಂತ ಹೇಳಿದರು. ಈಗ ಅಕ್ಷರಗಳನ್ನು ಬಿಡಿಸಿ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಕೂಡಿಸಿ ಹೇಳಬೇಕು. ಪ ಪ್ಲಸ್ ಅ ಏನಾಗ್ತದೆ? ಆಪ್ಷನ್ ನೋಡ್ರಿ. ಆಪ್ಷನ್ ಎ ಪರಿಣಿತಿ, ಆಪ್ಷನ್ ಬಿ ಪರಿಣತಿ, ಆಪ್ಷನ್ ಸಿ ಪರಿಣಿತಿ, ಆಪ್ಷನ್ ಡಿ ಪರಿಣತಿ. ಈಗ 4 ಆಪ್ಷನನ್ನು ಕೊಟ್ಟಾರೆ. ಈಗ ಇದನ್ನು ಕೂಡಿಸಿ ಬರೆಯೋಣ. ಪ ಪ್ಲಸ್ ಅ ಏನಾಗ್ತದೆ? ಪ. ನೆಕ್ಸ್ಟ್ ರ ಪ್ಲಸ್ ಇ ರಿ. ನೆಕ್ಸ್ಟ್ ನ ಪ್ಲಸ್ ನ ಏನಾಗತ್ತಿ? ನ ಪ್ಲಸ್ ಅದಕ್ಕೆ ನ ಆಕತಿ, ಮತ್ತು ಅದಕ್ಕೆ ತ ಪ್ಲಸ್ ಇ ತಿ. ಈಗ ಕೂಡಿಸಿ ಪರಿಣಿತಿ. ಈಗ ಕೂಡಿಸಿ ಬರೆದಾಗ ಏನಾಗತ್ತಿ? ಪರಿಣಿತಿ ಅಂತೇಳಿ ಆಗುತ್ತೆ. ಈಗ 4 ಆಪ್ಷನಲ್ಲಿ ಪರಿಣತಿ ಅನ್ನೋದು ಎಲ್ಲೈತಿ ನೋಡ್ರಿ? ಆಪ್ಷನ್ ಬಿ ಒಳಗೈತಿ ನೋಡ್ರಿ. ಪರಿಣತಿ ಅನ್ನೋದು ಸರಿಯಾದ ಉತ್ತರ ಬಿ, ಪರಿಣತಿ. ನೆಕ್ಸ್ಟ್ ಪ್ರಶ್ನೆ 14. ಕೊಟ್ಟಿರುವ ಆಯ್ಕೆಗಳಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಎ ಗುರು ಹಿರಿಯರಿಂದ, ಆಪ್ಷನ್ ಬಿ ಗುರುವನ್ನು, ಆಪ್ಷನ್ ಸಿ ಗುರು ಹಿರಿಯರ ದೆಸೆಯಿಂದ, ಆಪ್ಷನ್ ಡಿ ಗುರುಗಳಿಗೆ. ಆಪ್ಷನ್ ಎ ನೋಡ್ರಿ, ಗುರು ಹಿರಿಯರಿಂದ. ಇದು ಇಂದಾಕತಿ. ಈಗ ವಿಭಕ್ತಿ ಪ್ರತ್ಯಯವನ್ನು ಕೊಟ್ಟಾರ. ಈಗ ಗುರುವನ್ನು ಅನ್ನೋದು ಅನ್ನೋ ಆಕತಿ, ಇದು ದ್ವಿತೀಯ ಆಕತಿ. ಗುರುಗಳಿಗೆ ಹೀಗೆ ಆಕತೆ, ಹೀಗೇಕೆ ಅಂತ ಬರುತ್ತೆ. ಗುರು ಹಿರಿಯರ ದೆಸೆಯಿಂದ ಬರ್ತತೆ. ಇದು ಆಪ್ಷನ್ ಸಿ ದೆಸೆಯಿಂದ. ಈಗ ಅವರು ಏನು ಕೇಳಿದಾರ ವಾಕ್ಯವನ್ನು? ಪಂಚಮಿ ವಿಭಕ್ತಿ ಪ್ರತ್ಯಯ. ಪಂಚಮಿ ಅಂದ್ರೆ ದೆಸೆಯಿಂದ, ಹೌದಾ? ಗುರು ಹಿರಿಯರ ದೆಸೆಯಿಂದ. ಪಂಚಮಿ ವಿಭಕ್ತಿ ಅಂದ್ರೆ ಏನು? ದೆಸೆಯಿಂದ. ಹಾಗಾಗಿ ಸರಿಯಾದ ಉತ್ತರ ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಆಪ್ಷನ್ ಸಿ ಗುರು ಹಿರಿಯರ ದೆಸೆಯಿಂದ ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಸದಾ ಉರಿಯುತ್ತಿರಬೇಕಾದುದು ಯಾವುದು? ಆಪ್ಷನ್ ಎ ಸ್ವತಂತ್ರದ ಹಣತೆ, ಆಪ್ಷನ್ ಬಿ ಗಣರಾಜ್ಯದ ಹಣತೆ, ಆಪ್ಷನ್ ಸಿ ರಾಜ್ಯೋತ್ಸವದ ಹಣತೆ, ಆಪ್ಷನ್ ಡಿ ಹೋರಾಟದ ಹಣತೆ. ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸ್ವತಂತ್ರದ ಹಣತೆ. ಈ ಪದ್ಯವನ್ನು ಓದಿದ್ದೀರಿ, ಹಾಗಾಗಿ ಬೇಗ ಗುರುತಿಸ್ಬೋದು. ಸರಿಯಾದ ಉತ್ತರ ಸ್ವತಂತ್ರದ ಹಣತೆ, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಏನಿದೆ? 16ನೇ ಪ್ರಶ್ನೆ. ಪತ್ರ ಲೇಖನಗಳಲ್ಲಿ ಚಿರಂಜೀವಿ ಎಂಬ ಸಂಬೋಧನೆಯ ಪದವನ್ನು ಯಾರಿಗೆ ಬಳಸುತ್ತಾರೆ? ಆಪ್ಷನ್ ಎ ಗೆಳೆಯ ಗೆಳತಿಗೆ, ಆಪ್ಷನ್ ಬಿ ಗುರುಗಳಿಗೆ, ಆಪ್ಷನ್ ಸಿ ತಾಯಿಗೆ, ಆಪ್ಷನ್ ಡಿ ಕಿರಿಯರಿಗೆ. ಪತ್ರವನ್ನು ಬರೆಯಬೇಕಾದ್ರೆ ನಾವು ಚಿರಂಜೀವಿಗೆ ಅಂಥೇಳಿ ಯಾರಿಗಂತ ಬರಿತೇವೆ? ಕಿರಿಯರಿಗೆ ಬರಿತೇವೆ. ಗೆಳೆಯ ಗೆಳತಿ ಬರಿತೇವ? ಇಲ್ಲ. ಗುರುಗಳಿಗೆ ಪೂಜ್ಯ ಅಂತ ಹೇಳಿ ಬರಿತೇವೆ, ಇದು ಕೂಡ ಅಲ್ಲ. ತಾಯಿಗೆ ಮಾತುಶ್ರೀ ಅಂತ ಬರಿತೇವೆ. ಹಾಗಾಗಿ ಚಿರಂಜೀವಿ ಈ ಪದವನ್ನು ಯಾರಿಗೆ ಬಳಸ್ತೇವೆ? ನಾವು ಕಿರಿಯರಿಗೆ ಬಳಸ್ತೇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ ಏನಿದೆ? ಅಣ್ಣ ಭರತನಾಟ್ಯ ಮಾಡಿದನು. ಈ ವಾಕ್ಯವನ್ನು ಅನ್ಯಲಿಂಗ ಬದಲಿಸಿ ಬರೆದಾಗ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ರಿ. ಆಪ್ಷನ್ ಎ ಅಕ್ಕ ಭರತನಾಟ್ಯ ಮಾಡಿದಳು, ಆಪ್ಷನ್ ಬಿ ಅಕ್ಕಂದಿರು ಭರತನಾಟ್ಯ ಮಾಡಿದಳು, ಆಪ್ಷನ್ ಸಿ ಅಣ್ಣ ಭರತನಾಟ್ಯ ಮಾಡಿದಳು, ಆಪ್ಷನ್ ಡಿ ಅಣ್ಣಂದಿರು ಭರತನಾಟ್ಯ ಮಾಡಿದರು. ಈಗ ಈ ವಾಕ್ಯ ಏನು ಕೊಟ್ಟಾರ ಇಲ್ಲಿ? ಅಣ್ಣ ಭರತನಾಟ್ಯ ಮಾಡಿದನು, ಅನ್ಯಲಿಂಗ. ಇದು ಮಾಡಿದನು ಅನ್ನೋದು ಅಣ್ಣನನ್ನು ಒಬ್ಬನಕನ ಏಕವಚನಕತಿ, ಮಾಡಿದನು ಅನ್ನೋದು ಇದು ಕೂಡ ಏಕವಚನಕತಿ. ಅನ್ಯಲಿಂಗ ಬದಲಿಸಿದಾಗ ಈಗ ನಾವು ಬಹುವಚನ ಮಾಡಬೇಕು. ಹಾಗಾಗಿ ಏನಿದೆ? ಅಣ್ಣನದು ಪುಲ್ಲಿಂಗ, ನಾವು ಸ್ತ್ರೀಲಿಂಗ ಹಾಕ್ಬೇಕು ಈಗ, ಹೌದಾ? ಅಕ್ಕನದು ಸ್ತ್ರೀಲಿಂಗ, ಭರತನಾಟ್ಯ ಸರಿ ಐತಿ. ಮಾಡಿದನು ಇದೇನೇ ಪುಲ್ಲಿಂಗ ಆಗ್ತತಿ, ನಾವು ಸ್ತ್ರೀಲಿಂಗ ಹಾಕ್ಬೇಕು. ಪುಲ್ಲಿಂಗ ಇದ್ದಾಗ ನೂ ಬರ್ತತಿ, ಸ್ತ್ರೀಲಿಂಗ ಮಾಡಿದಾಗ ಏನಕ್ಕತಿ? ಳ ಬರ್ತತಿ, ಮಾಡಿದಳು ಅಂತೇಳಿ, ಹೌದಾ? ಹಾಗಾಗಿ ಇದು ಪುಲ್ಲಿಂಗ ರೂಪದಲ್ಲಿ ಕೊಟ್ಟಾರ, ನಾವೀಗ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಸರಿಯಾದ ಉತ್ತರ ಏನಕ್ಕತಿ? ಅಕ್ಕ ಭರತನಾಟ್ಯ ಮಾಡಿದಳು ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ ಎ, ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ಆಪ್ಷನ್ ಎ
ಕುಣಿಯುತ್ತಿದ್ದರು, ಆಪ್ಷನ್ ಬಿ ಓಡುತ್ತಿದ್ದರು, ಆಪ್ಷನ್ ಸಿ ಜೋಕಾಲಿ ಆಡುತ್ತಿದ್ದರು, ಆಪ್ಷನ್ ಡಿ ಬಡಿಯುತ್ತಿದ್ದರು. ಏನು ಮಾಡ್ತಿದ್ರು? ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡ್ತಿದ್ರು? ಜೋಕಾಲಿ ಆಡ್ತಿದ್ರು. ಹೌದಾ? ಈ ಪಾಠವನ್ನು ಓದಿರಿ ನೀವು ಈಗಾಗಲೇ. ಹಾಗಾಗಿ ಸರಿಯಾದ ಉತ್ತರ ಜೋಕಾಲಿ ಆಡುತ್ತಿದ್ದರು. ಹುಡುಗಿಯರು ಏನು ಮಾಡ್ತಾಯಿದ್ರು? ಜೋಕಾಲಿಯನ್ನು ಆಡ್ತಾ ಇದ್ರು. ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ 19. ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಪದ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿಲ್ಲ? ಈಗ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿಲ್ಲ ಅಂತ ಕೇಳ್ಯಾರ ಈಗ. ಹೌದಾ? ಹೂವು ಅನ್ನೋದು ಶಾಲೆ ಅನ್ನು, ಇದೇನಕತಿ? ಅನ್ನು, ಇದು ಆಕತಿ ದ್ವಿತೀಯ ವಿಭಕ್ತಿ. ರೈತನನ್ನು, ಇದು ಕೂಡ ದ್ವಿತೀಯ ವಿಭಕ್ತಿ. ರಾಜನನ್ನು, ಇದು ಕೂಡ ಅನ್ನು ಬರುತ್ತೆ, ಇದು ಕೂಡ ದ್ವಿತೀಯ ವಿಭಕ್ತಿ. ಇವು ಮೂರು ದ್ವಿತೀಯ ವಿಭಕ್ತಿ ಆದ್ರೆ ಇವು ಮೂರು ದ್ವಿತೀಯ ವಿಭಕ್ತಿ. ಹಾಗಾದ್ರೆ ಹೂವು ಅನ್ನೋದು ಹೂ ಬಂದೈತಿ. ಹೌದಾ? ಇದು ಪ್ರಥಮ ಕತಿ, ಇದು ದ್ವಿತೀಯ ಆಗಲ್ಲ. ಹಾಗಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿಲ್ಲ ಅಂತ ಯಾವ್ದಪ್ಪ ಅಂದ್ರೆ ಹೂವು. ಹಾಗಾಗಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ. ಕೊಟ್ಟಿರುವ ಆಯ್ಕೆಗಳಲ್ಲಿ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳ ಗುಂಪು ಯಾವುದು? ಈಗ ಏನು ಹೆಚ್ಚು ಉಸಿರನ್ನು ಕೊಟ್ಟು ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರಿತೇವೆ ಅಂತ ಹೇಳಿದ್ದೇವೆ. ಈಗ ಆಪ್ಷನ್ ನೋಡ್ರಿ. ಆಪ್ಷನ್ ಏನಿದೆ? ಒಂದೇದು ಆಪ್ಷನ್ ಎ ಕ ಚ ಟ ತ ದ ಪ. ಆಪ್ಷನ್ ಬಿ ಕ ಚ ಟ ತ ಪ. ಆಪ್ಷನ್ ಸಿ ಗ ಜ ಡ ದ ಬ. ಆಪ್ಷನ್ ಡಿ ನ ನ ನ ನ ಮ. ಈಗ 4 ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರಿತೇವೆ? ನಾವು ಮಹಾಪ್ರಾಣಾಕ್ಷರಗಳಂತೇಳಿ ಕರಿತೇವೆ. ಹಾಗಾದರೆ ಆ ಅಕ್ಷರಗಳು ಯಾವುದಪ್ಪ ಅಂದ್ರೆ ಕ ಚ ಠ ಧ ಫ. ಇವೇ ನೀವು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವಂತಹ ಅಕ್ಷರಗಳು. ಹೌದಾ? ಇವು ಮಹಾಪ್ರಾಣಾಕ್ಷರಗಳು. ಹಾಗಾದರೆ ಗ ಜ ಡ ದ ಬ ಅನ್ನೋದು ಇವೇ ನೀವು ಅಲ್ಪ ಪ್ರಾಣ ಮಹಾಕ್ಷರಗಳು. ಕ ಚ ಟ ತ ಪ ಅನ್ನೋದು ಇವು ಕೂಡ ಅಲ್ಪ ಪ್ರಾಣ ಮಹಾಕ್ಷರಗಳು. ಹಾಗಾದ್ರೆ ನ್ಯ ನ್ಯ ಣ ನ ಮ ಇವೇ ನೀವು ಅನುನಾಸಿಕ ಅಕ್ಷರಗಳು. ಹೌದಾ? ಹಾಗಾದರೆ ಈ ವಾಕ್ಯದಲ್ಲಿ ಏನು ಕೊಟ್ಟಾರೆ? ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳಂತೇಳಿ ಕರಿತೇವೆ. ಹಾಗಾದರೆ ಅವು ಯಾವ್ಯಾವು? ಕ ಕ ಕ ಚ ಟ ತ ಫ. ಇವೇ ನೀವು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್. ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೀಗ 20 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ನಿಮಗೆ ಸಿಕ್ಕಿದವಂಥೇಳಿ ತಿಳ್ಕೊತೀನಿ. ನೆಕ್ಸ್ಟ್ ಈಗ ವಿದ್ಯಾರ್ಥಿಗಳೇ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಬಿಡಿಸೋಣ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ 10 ಪ್ರಶ್ನೆಗಳಿರ್ತವೆ. ಅವನ್ನ ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ನೋಡ್ರಿ ಏನಿದೆ. KMO ಯನ್ನು 11, 13, 15 ಎಂದು ಬರೆದರೆ QSU ಅನ್ನು ಹೇಗೆ ಬರೆಯಬಹುದು? ಈಗ KMO ಅನ್ನು 11, 13, 15 ಅಂತ ಬರೆದ್ರೆ QSU ಅನ್ನು ಏನಂತ ಬರೀತೀರಿ ಅಂತ ಕೇಳಿದಾರೆ. ಈಗ ಆಲ್ಫಾಬೆಟ್ಸ್ ಬರ್ಕೊಳ್ರಿ. ಈಗ ಏನು A B C D E F G H I J K L M. ನೆಕ್ಸ್ಟ್ N O P Q R S T U V W X Y Z. ಈಗ ಇವನ್ನ ಆಲ್ಫಾಬೆಟ್ಸ್ ಮೇಲೆ ನಂಬರ್ ಬರೀರಿ. 1 2 3 4 5 6 7 8 9 10 11 12 13 14 15 16 17. ಹೌದಾ? 17 ಆದರೆ ನೆಕ್ಸ್ಟ್ 18 19 20 ಬರೆದ್ರೆ 20 ಆದಮೇಲೆ ನೆಕ್ಸ್ಟ್ 21 22 23. ಈಗ ಇಲ್ಲಿ ಮಠ ಬರ್ಕೊಳ್ರಿ. ಈಗೇನಪ್ಪ ಕೇಳಿದಾರೆ ಅವರು? KMO ಅಂದರೆ ಕೆ ಎಷ್ಟಿದೆ? ಈಗ 11 11 13 15ನೇ ಪ್ಲೇಸ್ ಒಳಗಿದ್ರೆ ಹಾಗಾದ್ರೆ OSU ಅಂತ ಇದನ್ನ ಯಾವ ಸಂಖ್ಯೆ ಅಂತೇಳಿ ಬರೀಬೇಕು ನಾವೀಗ.
ಏನಿದೆ ಓ. ಓ ಎಷ್ಟನೇದು ಈಗ? ಓ ಎಲ್ಲಿದೆ ನೋಡ್ರಿ, ಇಲ್ಲೈತಿ. ಎಷ್ಟೈತಿ ನಂಬರ್? ಕ್ಯೂ 17. ಹಾಂ, ಕ್ಯೂ ಕೊಟ್ಟಿದ್ದಾರನ. ಕ್ಯೂ ಎಷ್ಟನೇ ಯಾವ ಪ್ಲೇಸ್ ಒಳಗೈತಿ? 17ನೇ ಸ್ಥಾನದಲ್ಲೈತಿ. 17 ಬರ್ಕೊಂಡ್ರೆ 17. ಹಾಗಾದರೆ ಎಸ್ ಎಷ್ಟಿದೆ ಇಲ್ಲಿ? 19. ಹೌದಾ, 19, 17. ನೆಕ್ಸ್ಟ್ ಯು ಎಷ್ಟಿದೆ ಇಲ್ಲಿ? 21. 21. ಹಾಗಾದ್ರೆ 17, 19, 20 ಅನ್ನೋದು ಏನಂತ ಸೂಚಿಸ್ತೈತಿ? ಕ್ಯೂ ಮತ್ತು ಎಸ್ ಮತ್ತು ಯು ಅಕ್ಷರದ ನಂಬರ್ಸ್ ಯಾವ ಇವು? 17, 19, 21. ಈಗ ಆಪ್ಷನ್ ಒಳಗೆ ಅದಾವನ ನೋಡ್ರಿ. ಆಪ್ಷನ್ ಸಿ ನೋಡ್ರಿ, 17, 19, 21 ಇದೇನಾ? ಹಾಗಾಗಿ ನಾವೀಗ ಈ ಥರ ನಾವು ಗುರುತಿಸ್ಬೇಕು ಈ ನಂಬರ್ಸನ್ನು. ಯಾವುದು ಸರಿಯಾದ ಉತ್ತರ? ಕ್ಯೂ ಎಸ್ ಯು ಯಾವ ನಂಬರ್ಸ್ ಬರ್ತಾವು? ಆಪ್ಷನ್ ಸಿ 17, 19, 21. ಕ್ಯೂ ಎಸ್ ಯು ಅನ್ನು ಬರೆಯಬಹುದು. ಈ ರೀತಿಯಾಗಿ ನಾವು ಬರೆದು ನೋಡ್ಬೋದು. ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನಿದೆ? 2ನೇ ಪ್ರಶ್ನೆ. ಶುಭಳು ಅನಿಲನಿಗೆ ನಾವು ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ ಎಂದು ಹೇಳಿದಳು. ಹಾಗಾದರೆ ಶುಭ ಮತ್ತು ಅನಿಲರ ಸಂಬಂಧವೇನಂತ ಕೇಳ್ಯಾರ. ಈಗ ಶುಭ ಮತ್ತು ಅನಿಲ ನಾವು ಒಂದೇ ತಾಯಿ ಮಕ್ಕಳು, ತಂದೆ ತಾಯಿ ಮಕ್ಕಳು. ಇವರೇ ನೀವು ಶುಭ ಅನ್ನಕ್ಕೆ ಇಬ್ಬರು ಒಂದೇ ತಂದೆ ತಾಯಿಗೆ ಮಕ್ಕಳು, ಶುಭ ಮತ್ತು ಮತ್ತಾರು? ಅನಿಲ. ಹೌದಾ? ಹಾಗಾದ್ರೆ ಇವರು ಒಂದೇ ತಾಯಿ ಮಕ್ಕಳಾದ್ರೆ ಏನಕ್ಕಾರ ಇವರು? ಅನಿಲ ಮತ್ತು ಸಹೋದರಿ ಆಗ್ತಾರೆ. ಹೌದಾ? ಈ ಸಹೋದರಿ ಒಂದೇ ತಾಯಿ ತಂದೆ ತಾಯಿ ಮಕ್ಕಳು ಏನಕ್ಕಾರ? ಶುಭ ಮತ್ತು ಅನಿಲ ಸಹೋದರಿ ಆಗ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸಹೋದರಿ ಸಂಬಂಧ ಆಗ್ತಾರೆ. ರೈಟ್ ಆನ್ಸರ್ ಸಿ. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ ನೋಡ್ರಿ. 3ನೇ ಪ್ರಶ್ನೆ ಏನಿದೆ? ಈ ಕೆಳಗಿನ ಸಂಖ್ಯೆಗಳಲ್ಲಿ ಎಷ್ಟು ಸಂಖ್ಯೆಗಳು 4ರಿಂದ ಕೊನೆಗೊಂಡು 4ರಿಂದ ಭಾಗ ಆಗುತ್ತವೆ ಅಂತ ಕೇಳಾರ. ಇಲ್ಲಿಂದ ಸಂಖ್ಯೆಗಳನ್ನು ಕೊಟ್ಟಾರ. 14, 20, 24, 30, 34, 40, 44, 50, 54, 60, 64, 70, 74 ಈ ನಂಬರ್ಸನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಈಗ 4ರಿಂದ ಕೊನೆಗೊಳ್ಬೇಕು ಮತ್ತು 4ರಿಂದ ಭಾಗ ಆಗ್ಬೇಕು. ಹಾಗಾದರೆ 20 ಅನ್ನೋದು 20, ನೆಕ್ಸ್ಟ್ 30 ಇಲ್ಲೈತಿ 30, ನೆಕ್ಸ್ಟ್ 40 ಇವೇನಕ್ಕವು 4ರಿಂದ ಭಾಗ ಆಗದೇ ಇರುವಂತಹ ಸಂಖ್ಯೆಗಳು. ಮತ್ತು ಯಾವುದೈತಿ? 50, 60, 70. ಹೌದಾ? 60, 70 ಇವು 4ರಿಂದ ಕೊನೆಗೊಳ್ಳಲ್ಲ. ಇವು 14, 24, 34, 44, 54, 64, 74 ಇವು 4ರಿಂದ ಕೊನೆಗೊಳ್ತಾವೆ. ಹಾಗಾದರೆ ಈಗ 4ರಿಂದ ಭಾಗ ಆಗುವಂತಹ ಸಂಖ್ಯೆಗಳನ್ನು ನಾವು ಈಗ ನೋಡಬೇಕು. ಹೌದಾ? ಈಗ ನೋಡೋಣ. 4 ಇದನ್ನು ಗುಣಿಸೋಣ. 4 24 ಇದು ಭಾಗ ಆಗ್ತತೆ. ಹೌದಾ? 4ಕ್ಕೆ 4 ಹೋದ್ರೆ 0, 2ಕ್ಕೆ ಹೋದ್ರೆ 0. ಇದು 4ರಿಂದ ಭಾಗ ಆಗ್ತದೆ. ಯಾವುದು ಸಂಖ್ಯೆ ಇದು? 24 ಭಾಗ ಆಗ್ತು. ಒಂದು ಸಂಖ್ಯೆ ಆಯ್ತು, ಒಂದು ಭಾಗ ಆಯಿತು. ಮತ್ತೊಂದು ಸಂಖ್ಯೆ ನೋಡೋಣ. ಈಗ 4 44 ಆಯ್ತಾ? 44 ಭಾಗ ಆಗ್ತತಿಲ್ಲ ನೋಡೋಣ. ಈಗ 4 1 4. ಹೌದಾ? 4ಕ್ಕೆ 4 0 ಹೊತ್ತು 4ಅನ್ನು ಕೆಳಗಿಳಿಸ್ಕೊಂಡ್ವಿ. 4 1 4, 4 4 ಹೋದ್ರೆ 0. ಇದು ಕೂಡ ಭಾಗ ಆಗ್ತತಿ. 44 ಕೂಡ ಭಾಗ ಆಗುತ್ತೆ 4ರಿಂದ. 2 ಸಂಖ್ಯೆ ಆದ್ವಾ? ಈ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಯಾವುದು ಭಾಗ ಆಗಬೇಕು? 4 64 ಇದು ಭಾಗ ಆಗ್ತತಿಲ್ಲ ನೋಡೋಣ. ಈಗ 4 1 4 ಇದು ಕೂಡ ಭಾಗ ಆಗುತ್ತೆ. 6ರಾಗ 4 ಹೋದ್ರೆ ಎಷ್ಟು? 2. 4ಅನ್ನು ಕೆಳಗಿಳಿಸ್ಕೊಂಡ್ವಿ. ನೆಕ್ಸ್ಟ್ 4 6 24, 4 6 24 ಇದು ಕೂಡ ಭಾಗ ಆಯ್ತು. ಈಗ 4ಕ್ಕೆ 4 ಹೋಯ್ತು, 2ಕ್ಕೆ 2 ಹೋಯ್ತು, 0 0 ಬಂತ. ಈಗ ಎಷ್ಟು ಬಂತು? ಈಗ ಇದು ಒಂದು ಭಾಗ ಆಯಿತು 4ರಿಂದ, ಇದು ಕೂಡ ಭಾಗ ಆಯಿತು, ಇದು ಕೂಡ ಭಾಗ ಆಯಿತು. ಈಗ 3 ಸಂಖ್ಯೆಗಳು 4ರಿಂದ ಭಾಗ ಆದವು. ಹಾಗಾದರೆ ಈಗ ಆಪ್ಷನ್ ಒಳಗೆ 3 ಸಂಖ್ಯೆಗಳ 3 ಇದೇನ ನೋಡ್ರಿ. ಆಪ್ಷನ್ ಎ 1 ಅಲ್ಲ, ಆಪ್ಷನ್ ಬಿ ನೋಡ್ರಿ 3ರಿಂದ ಭಾಗ ಆಗ್ತದೆ. 3 ಸಂಖ್ಯೆಗಳು 4ರಿಂದ ಭಾಗ ಆಗ್ಯವು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಏನಿದೆ? 4ನೇದು. BAT ಅನ್ನು
ಟಿ ಎ ಬಿ ಎಂದು ಸಂಕೇತಿಸಿದರೆ ಬಿ ಇ ಡಿಯನ್ನು ಹೇಗೆ ಸಂಕೇತಿಸಬಹುದು? ಆಪ್ಷನ್ ಎ ಇ ಡಿ ಇ ಡಿ ಬಿ, ಆಪ್ಷನ್ ಬಿ ಇ ಬಿ ಡಿ, ಆಪ್ಷನ್ ಸಿ ಡಿ ಇ ಬಿ, ಆಪ್ಷನ್ ಡಿ ಬಿ ಡಿ ಇ. ಈಗ ಬಿ ಎ ಟಿ ಇದನ್ನೇನು ಉಲ್ಟಾ ಬರೀರಿ, ಬಿ ಎ ಟಿ ಇದನ್ನೇನು ಮಾಡ್ಬೇಕು, ಈಗ ಸಂಕೇತ ಸಿ ಅಂತ ಸಂಕೇತಿಸರು ಬಿ ಎ ಟಿ ಅದನ್ನಾದರೆ ಇದು ಉಲ್ಟಾ ಬರೀರಿ, ಟಿ ಎ ಬಿ. ಈಗ ಉಲ್ಟಾ ಬರ್ದಾಗ ಏನಾಯ್ತು, ಇದು ಬಂತ ಇದನ್ನು ಬಿ ಎ ಟಿ ಅನ್ನೋದನ್ನ ನಾವು ಉಲ್ಟಾ ಬರೆದ್ರೆ ಟಿ ಎ ಬಿ ಬಂತು. ಹಾಗಾದರೆ ಬಿ ಇ ಡಿ ಇದನ್ನು ನಾವು ಸಂಕೇತಿಸ್ಬೇಕು. ಈಗ ಬಿ ಇದನ್ನು ಬರ್ಕೊಳ್ರಿ ಫಸ್ಟ್, ಬಿ ಇ ಡಿ ಬರೆದ್ರೆ ಈಗ ಇದನ್ನು ಹೆಂಗೆ ಕಂಡುಹಿಡ್ಬೇಕಂದ್ರೆ ಈಗ ಉಲ್ಟಾ ಬರೀರಿ, ಇದನ್ನ ಹೆಂಗೆ ಉಲ್ಟಾ ಬರೆದ್ರೆ ಆ ಥರ. ಈಗ ಫಸ್ಟ್ ಡಿ ಇ ಬಿ, ಇಷ್ಟೇ ಸಿಂಪಲ್. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ನಲ್ಲಿ ಎಲ್ಲಿದೆ, ಡಿ ಇ ಬಿ. ಹೌದಾ? ಆಪ್ಷನ್ ಸಿ ಒಳಗಿದೆ ನೋಡ್ರಿ, ಆಪ್ಷನ್ ಸಿ ಒಳಗೇನಿದೆ ಡಿ ಇ ಬಿ. ಇದನ್ನು ಈ ಸಂಖ್ಯೆನ ಉಲ್ಟಾ ಬರೆದಾಗ ಏನಾಕತ್ತಿ, ಡಿ ಇ ಬಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 5. ಕೆಳಗೆ ಕೊಟ್ಟಿರುವ ಇಂಗ್ಲಿಷ್ ಅಕ್ಷರಗಳಲ್ಲಿ ವೈಗಳು ಮಾತ್ರ ಜೊತೆಯಾಗಿ ಬಂದಿರುವುದನ್ನು ಕಂಡುಹಿಡಿಯಿರಿ. ಈಗೇನು ಕೇಳಿದ್ರೆ ಈ ಕೆಳಗಿನ ಈಗ ನಮ್ಮ ಆಲ್ಫಾಬೆಟ್ಸ್ ಕೊಟ್ಟಾರೆ. ಏನು ವೈ ಎಕ್ಸ್ ವೈ ವೈ ಎಕ್ಸ್ ವೈ ಎಕ್ಸ್ ಎಕ್ಸ್ ವೈ ವೈ ಎಕ್ಸ್ 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 ವೈ ವೈ ಎಕ್ಸ್ ವೈ ಎಕ್ಸ್ ವೈ ವೈ ಎಕ್ಸ್ ವೈ ವೈ ಎಕ್ಸ್. ಈಗ ಇವು ಆಲ್ಫಾಬೆಟ್ಸನ್ನು ಕೊಟ್ಟಾರೆ. ನಾವು ಆಪ್ಷನ್ಸ್ ನೋಡ್ರಿ, ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7 ಕೊಟ್ಟಾರೆ. ಎಷ್ಟು ಸರಿ ವೈಗಳು ಜೊತೆಯಾಗಿ ಬಂದವು ಇಲ್ಲಿ? ಇದು 1, ನೆಕ್ಸ್ಟ್ ಇದು ಬಂದಿಲ್ಲ, 2, 3, 4, ಇನ್ನೊಂದೆಲ್ಲಿದೆ ನೋಡ್ರಿ, ಎಷ್ಟು ಸರಿ ಬಂದವು ಇಲ್ಲಿ ನೋಡ್ರಿ. ಇದು ಒಂದು ಸರಿನಾ, ನೆಕ್ಸ್ಟ್ ಇನ್ನೊಂದು ಇದು ಒಂದು ಸರಿ, ವೈ ಇಲ್ಲೊಂದು ಐತೆ ನೋಡ್ರಿ, ಇದು ಒಂದು ಸರಿ 2, ಇದು ಒಂದು 3, ಇದು ಒಂದು 4, ಇದು ಒಂದು 5 ಸರಿ ಜೊತೆಯಾಗಿ ಬಂದವು. ಹಾಗಾಗಿ ಆಪ್ಷನ್ ಒಳಗೆ ನೋಡ್ರಿ, ಆಪ್ಷನ್ ಬಿ ಒಳಗೆ 5 ಇದೆ. ಹಾಗಾಗಿ ಸರಿಯಾದ ಉತ್ತರ ವೈಗಳು ಜೊತೆಗೆ ಎಷ್ಟು ಸರಿ ಬಂದವು? 5 ಸರಿ ರಿಪೀಟ್ ಆಗ್ಯಾವು. ಹಾಗಾಗಿ ರೈಟ್ ಆನ್ಸರ್ 5. ನೆಕ್ಸ್ಟ್ ಪ್ರಶ್ನೆ 6. 6ನೇ ಪ್ರಶ್ನೆ ಏನಿದೆ, ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಈಗ ಇಲ್ಲೊಂದು ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಇದ್ರೊಳಗೆ ಎಷ್ಟು ಚೌಕಗಳದಾವೆ ಅಂತೇಳಿ ನಾವೀಗ ನೋಡ್ಬೇಕು. ಇದು ಒಂದು ಆಕೃತಿನ, ಇದ್ರೊಳಗೆ ಮತ್ತೊಂದು ಸಣ್ಣದು ಚೌಕ ಬಿಡಿಸಿದ್ದಾರೆ. ಮತ್ತೇನು ಮಾಡಿದ್ರೆ ಈ ಥರ ಚಿತ್ರವನ್ನು ಕೊಟ್ಟಿದ್ದಾರೆ. ಹೌದಾ ವಿದ್ಯಾರ್ಥಿಗಳೇ? ಈಗ ನಾವು ಇದ್ರೊಳಗೆ ಎಷ್ಟು ಚೌಕಗಳದಂತೆ ಕಂಡುಹಿಡಬೇಕು. ಇದು 1, ಇದು 2 ಆಯ್ತು, ಇದು 3, ಇದು 4, ಇದು 5, ಇದು 6. ಹಾಗಾಗಿ ಸರಿಯಾದ ಉತ್ತರ ಎಷ್ಟು ಚೌಕಗಳದವು? 6. ಆಪ್ಷನ್ ಸಿ 6 ಚೌಕಗಳದವು. ರೈಟ್ ಆನ್ಸರ್ 6. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ ನೋಡ್ರಿ. 7ನೇ ಪ್ರಶ್ನೆ ಏನಿದೆ, ಕೆಳಗೆ ಕೊಟ್ಟಿರುವ ಸರಣಿ ಚಿತ್ರಗಳ ಮುಂದಿನ ಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸಿ. ಇದು ಒಂದು ಸಮಸ್ಯಾ ಚಿತ್ರಗಳು, ಇದು ಉತ್ತರ ಚಿತ್ರಗಳು. 4 ಸಮಸ್ಯಾ ಚಿತ್ರಗಳು, 4 ಉತ್ತರ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈಗ 2 ಗೆರೆ ಕೊಟ್ಟು ನೆಕ್ಸ್ಟ್ 3 ಗೆರೆ, ಮತ್ತು 3 ಗೆರೆ ಉದ್ದ ಕೊಟ್ಟು 2 ಗೆರೆ ಅಡ್ಡ, ಮತ್ತು 2 4 ಗೆರೆ ಉದ್ದ ಕೊಟ್ಟು 1 ಗೆರೆ ಅಡ್ಡ ಕೊಟ್ಟಾರ. ಹಾಗಾದರೆ ಉತ್ತರ ಚಿತ್ರಗಳನ್ನು ನೋಡ್ರಿ. ಈ ಉತ್ತರ ಚಿತ್ರಗಳಲ್ಲಿ ಯಾವುದು ಇದಕ್ಕೆ ಸರಿ ಹೊಂದುವ ಚಿತ್ರ ಅಂಥೇಳಿ ನಾವೀಗ ಗುರುತಿಸ್ಬೇಕು. ಇಲ್ಲಿ 2 4 ಕೊಟ್ಟಾರ. ಈಗ ನಾವು ಎಷ್ಟು ಗೆರೆ ಹಾಕ್ಬೇಕು? 5 ಗೆರೆ ಹಾಕ್ಬೇಕು. ಹೌದಾ? 1 2 3 4 5. ಹೌದಾ? ಅವರು ಈಗ 4 ಕಂಟಿನ್ಯೂ ಕೊಟ್ಟಾರೆ. ಇಲ್ಲಿ 2 ಗೆರೆ, ಇಲ್ಲಿ 3 ಗೆರೆ, ಇಲ್ಲಿ 4 ಗೆರೆ, ಇಲ್ಲಿ ಎಷ್ಟು ಬರಬೇಕು? 5 ಗೆರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಮೊದಲನೇ ಜೋಡಿಗೆ ಸಂಬಂಧಿಸಿದಂತೆ 2ನೇ ಜೋಡಿಯ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸಿ. ಈಗ ಇಲ್ಲಿ ಒಂದು ಸಮಸ್ಯೆ ಚಿತ್ರಗಳ 4 ಸಮಸ್ಯೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಚಿತ್ರಗಳು 4 ಕೂಡ ಅವನು ಕೊಟ್ಟಿದ್ದಾರೆ. ಈಗ 3 ಚಿತ್ರಗಳು ಸಮಸ್ಯೆ ಚಿತ್ರಗಳದಾವೆ. ಹಾಗಾದರೆ 4ನೇ ಚಿತ್ರ ಯಾವುದು ಅಂತೇಳಿ ನಾವೀಗ ಗೊತ್ತಿಡಬೇಕು.
ಹೌದಾ? ಇಲ್ಲಿ ಮೇಲುಗಡೆ ಚುಕ್ಕಿ ಬಂದತಿ, ಇಲ್ಲಿ ಕೆಳಗಡೆ ಚುಕ್ಕಿ ಬರ್ಬೇಕಾ? ಹಾಗಾದರೆ ಈ 4 ಚಿತ್ರಗಳಲ್ಲಿ ಯಾವುದಪ್ಪ ಒಂದನೇದಾಗುತ್ತಾ, ಎರಡನೇದಾಗುತ್ತಾ, ಮೂರನೇದಾಗುತ್ತಾ, ನಾಲ್ಕನೇದಾಗುತ್ತಾ ಅನ್ನೋ ನೋಡಬೇಕು. ನೋಡಿ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿ ನೆಕ್ಸ್ಟ್ ಯಾವ ಚಿತ್ರ ಅಂಥೇಳಿ ಗುರುತಿಸ್ಬೇಕು. ಹಾಗಾದರೆ ಬಿ ನಾವು ನೋಡ್ಬೋದು. ಹೌದಾ? ಹಾಗಾದರೆ ಬಿ ಯಾವ ಥರಪ್ಪ ಅಂತಂದು ಹೇಳಿ, ಇದು ಮೇಲುಗಡೆ ಚುಕ್ಕಿ ಬಂದತಿ, ಇದು ಕೆಳಗಡೆ ಚುಕ್ಕಿ ಬಂದತಿ, ಇಲ್ಲಿ ಕೂಡ ಡಾಟ್ ಬಂದತಿ, ಇಲ್ಲಿ ಕೂಡ ಡಾಟ್ ಬಂದತಿ, ಇಲ್ಲಿ ಕೆಳಗ ತುಂಬಿದ್ದಾರೆ, ಇಲ್ಲಿ ಮೇಲ್ಗಡೆ ತುಂಬಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗ್ತತಿ? ಆಪ್ಷನ್ ಬಿ ಸರಿ ಹೊಂದತಿ. ಈ ಸಮಸ್ಯೆ ಚಿತ್ರಕ್ಕೆ ಯಾವುದು ಹೊಂದತಿ? ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 9ನೇ ಪ್ರಶ್ನೆ. ಕೊಟ್ಟಿರುವ 4 ಚಿತ್ರಗಳಲ್ಲಿ ಗುಂಪಿಗೆ ಸೇರದ ಚಿತ್ರ ಯಾವುದು? ಈಗ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ, ಆ ಚಿತ್ರಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ನಾವೀಗ ಚಿತ್ರವನ್ನು ಆಯ್ಕೆ ಮಾಡಬೇಕು. ಆಪ್ಷನ್ ಎ ಚಿತ್ರ ನೋಡ್ರಿ, ಆಪ್ಷನ್ ಬಿ ಚಿತ್ರ ನೋಡ್ರಿ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈಗ ಇವು 3 ಏನವು? ಉಡುಗೆ, ನಾವು ಹಾಕೊಳ್ಳೋಂತಹ ಬಟ್ಟೆಗಳು. ಇದನ್ನು ಕೂಡ ನಾವು ಶರ್ಟನ್ನು ಹಾಕ್ತವಿ, ಪ್ಯಾಂಟ್ ಹಾಕ್ತವಿ, ಟೈ ಕೂಡ ಹಾಕ್ತವಿ. ಹಾಗಾದರೆ ಗುಂಪಿಗೆ ಇವು 3 ಏನು ಮಾಡ್ತಾವು? ಗುಂಪಿಗೆ ಸೇರದ ಪದ ಆಗ್ತಾವೆ. ಹಾಗಾದರೆ ಗುಂಪಿಗೆ ಸೇರದ ಪದ ಏನು? ಶೂ ಗುಂಪಿಗೆ ಸೇರಲ್ಲ. ಹಾಗಾಗಿ ಗುಂಪಿಗೆ ಸೇರದ ಚಿತ್ರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ. ಹೌದಾ? ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಏನಿದೆ ಅಂದ್ರೆ, ಸಮಸ್ಯೆ ಚಿತ್ರದಲ್ಲಿ ಇಡಿಚಿ ಕತ್ತರಿಸಿದ ಪೇಪರ್ ಆಗಿದೆ. ಸಮಸ್ಯೆ ಚಿತ್ರದಲ್ಲಿ ಮಡಚಿ ಇಟ್ಟ ಕತ್ತರಿಸಿದ ಪೇಪರ್ ಆಗಿದೆ. ಅದನ್ನು ತೆರೆದಾಗ ಉಂಟಾಗುವ ಆಕೃತಿಯನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸಿ. ಇಲ್ಲಿ 3 ಸಮಸ್ಯೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಚಿತ್ರಗಳು ಎ ಆಗುತ್ತಾ, ಬಿ ಆಗುತ್ತಾ, ಸಿ ಆಗುತ್ತಾ, ಡಿ ಆಗುತ್ತಾ ಅಂತೇಳಿ ನೋಡಿ ನೀವು ಈಗ ಕೂಲಂಕಷವಾಗಿ ಯಾವುದು ಸರಿಯಾದ ಉತ್ತರ ಅಂತೇಳಿ ಗುರುತಿಸ್ಬೇಕು. ಎಷ್ಟನೇದಿದು? 10ನೇದು. ಹೌದಾ? ಹಾಗಾದ್ರೆ ಇಲ್ಲಿ ಮಡಚಿ ಅಂದ್ರೆ ಕತ್ತರಿಸಿದ. ಈಗ ಕತ್ತರಿಸಿದಾಗ ನಾವು ಅದು ಸರಿಯಾಗಿ ಬರಬೇಕು. ಹಾಗಾದರೆ ಯಾವುದು ಕತ್ತರಿಸಿದಾಗ ಸಮವಾಗಿ ಬರ್ತತಿ ಆ ಚಿತ್ರವನ್ನು ಗುರುತಿಸ್ಬೇಕು. ಹಾಗಾದರೆ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತಾ? ಕತ್ತರಿಸಿ ತೆರೆದಾಗ ಏನಾಗತ್ತಿ? ಈ ಶೇಪು ಉತ್ತರ ಬರ್ತತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್. ಈಗ ನಿಮಗೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಸಿಕ್ಕಿದವಂತೇಳಿ ತಿಳ್ಕೊತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ 20 ಪ್ರಶ್ನೆಗಳಿರ್ತವೆ. ಆ 20 ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 232 ಬಾಗ್ಲೆ 4 ಈ ಭಾಗಾಕಾರದ ಲೆಕ್ಕದಲ್ಲಿ ಕ್ರಮವಾಗಿ ಭಾಗಲಬ್ಧ ಮತ್ತು ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇದನ್ನು ಒಂದು ಲೆಕ್ಕ ಕೊಟ್ಟಿದ್ದಾರೆ. ಹೌದಾ? 232 ಬಾಗ್ಲೆ 4 ಇದನ್ನು ಭಾಗಾಕಾರ ಮಾಡಿದಾಗ ಭಾಗಲಬ್ಧ ಎಷ್ಟು ಬರುತ್ತೆ, ಅದೇ ರೀತಿಯಾಗಿ ಶೇಷ ಎಷ್ಟು ಉಳಿಯುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿಬಿಡೋಣ. ಎ ಭಾಗಲಬ್ಧ 58 ಶೇಷ 2, ಬಿ ಭಾಗಲಬ್ಧ 48 ಶೇಷ 0, ಸಿ ಭಾಗಲಬ್ಧ 68 ಶೇಷ 0, ಅದೇ ರೀತಿಯಾಗಿ ಡಿ ಭಾಗಲಬ್ಧ 58 ಶೇಷ 0 ಅಂತ ಕೊಟ್ಟಿದ್ದಾರೆ. ಇವಾಗ ಇದನ್ನು ಮಾಡಿಬಿಡೋಣ ಲೆಕ್ಕ. 232 ಬಾಗ್ಲೆ 4 4 4 ಮಧ್ಯೆ 23 ಇಲ್ಲ. ಅದಕ್ಕೋಸ್ಕರ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ 20. 4 5 20. 0 3 0 ಹೋದ್ರೆ 3, 2 2 0. ನೆಕ್ಸ್ಟು 2 ಇಳಿಸ್ಕೊಳ್ರಿ. ಅದೇ 4 8 32. ಭಾಗಲಬ್ಧ ಎಷ್ಟು ಬಂತಪ್ಪ? 58. ಶೇಷ ಎಷ್ಟು ಉಳಿತು? 0 ಉಳಿತು. ಹಾಗಾದರೆ ಇಲ್ಲಿ ಸರಿಯಾದ ಆಪ್ಷನ್ಸ್ ಯಾವುದು? 58 ಶೇಷ 0. ಹಾಗಾದರೆ ಸರಿಯಾದ ಉತ್ತರ ಯಾವುದು ಇದರಲ್ಲಿ? ಡಿ ಅನ್ನೋದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 2 ಕಂಸದಲ್ಲಿ ಕೊಟ್ಟಿದ್ದಾರೆ.
ಆವರಣ 4 ಕಿಲೋಮೀಟರ್ 230 ಮೀಟರ್ ಮತ್ತು 22 ಕಿಲೋಮೀಟರ್ 280 ಮೀಟರ್ ಇವುಗಳನ್ನು ಕೂಡಿದಾಗ ಬರುವ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡೋಣ. 26 ಕಿಲೋಮೀಟರ್ 440 ಮೀಟರ್, ಬಿ ಆಪ್ಷನ್ಸ್ 26 ಕಿಲೋಮೀಟರ್ 530 ಮೀಟರ್, ಸಿ ಆಪ್ಷನ್ಸ್ 26 ಕಿಲೋಮೀಟರ್ 520 ಮೀಟರ್ಸ್, ಡಿ ಆಪ್ಷನ್ಸ್ 26 ಕಿಲೋಮೀಟರ್ 510 ಮೀಟರ್ ಅಂತ ಕೇಳಿದ್ದಾನೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಮೀಟರ್ ಕೆಳಗೆ ಮೀಟರ್ ಬರ್ಕೋಬೇಕು, ಅದೇ ರೀತಿಯಾಗಿ ಕಿಲೋಮೀಟರ್ ಕೆಳಗೆ ಕಿಲೋಮೀಟರ್ ಬರ್ಕೊಂಡು ಏನು ಮಾಡಬೇಕು, ಕೂಡಿಸ್ಬಿಡ್ಬೇಕು. ಇವಾಗ ಕೂಡಿಸ್ಬಿಡೋಣ. 4 230 4 ಕಿಲೋಮೀಟರ್ 230 ಮೀಟರ್. ಅದೇ ರೀತಿಯಾಗಿ 22 ಕಿಲೋಮೀಟರ್ 280 ಮೀಟರ್. 0 3 8 ಎಷ್ಟಪ್ಪ 11. ಹೌದಾ? ಅದೇ ರೀತಿಯಾಗಿ 2 2 4 1 5. ನೆಕ್ಸ್ಟ್ ಪಾಯಿಂಟ್ 4 2 6 2ಕ್ಕೆ 2 ಅಂದರೆ 26 ಕಿಲೋಮೀಟರ್ 510 ಮೀಟರ್. ಹಾಗಾದರೆ ಇಲ್ಲಿ ಯಾವುದು ಆಪ್ಷನ್ಸು? 26 ಕಿಲೋಮೀಟರ್ 510, ಡಿ ಆಪ್ಷನ್ಸು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 3 ನೋಡ್ರಿ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಅಂತ ಕೇಳಿದ್ದಾರೆ. ಅಂದರೆ ಆಪ್ಷನ್ಸ್ ನೋಡ್ಬಿಡೋಣ. 1178 ಕಿಲೋಮೀಟರ್, ಬಿ ಆಪ್ಷನ್ಸ್ 1.378 ಕಿಲೋಮೀಟರ್, ಅದೇ ರೀತಿ ಸಿ ಆಪ್ಷನ್ 1.478 ಕಿಲೋಮೀಟರ್ಸ್, ಡಿ ಆಪ್ಷನ್ಸ್ 1.578 ಕಿಲೋಮೀಟರ್ಸ್. ಅಂದ್ರೆ ಇದನ್ನ ಮೀಟರ್ ಕೆಳಗಡೆ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕು, ಕಿಲೋಮೀಟರ್ಗೆ ಪರಿವರ್ತಿಸಿದಾಗ ಬರ್ತಕ್ಕಂಥ ಮೊತ್ತ ಎಷ್ಟು, ಆನ್ಸರ್ ಎಷ್ಟು ಅಂತ ನೋಡ್ಬೇಕು. ಇವಾಗ ಸಾವಿರ ಮೀಟರ್ಗೆ 1 ಕಿಲೋಮೀಟರ್, 1000 ಮೀಟರ್ಗೆ 1 ಕಿಲೋಮೀಟರ್. ಹಾಗಾದರೆ ಇದನ್ನೇನು ಮಾಡಬೇಕಪ್ಪ, 1378 1000ದಿಂದ ಭಾಗಿಸ್ಬಿಡ್ಬೇಕು. 1000ದಿಂದ ಭಾಗಿಸಿದಾಗ ಬರ್ತಕ್ಕಂಥ ಆನ್ಸರ್ ಏನಾಗುತ್ತೆ, ಇಲ್ಲಿ ಆಪ್ಷನ್ಸಲ್ಲಿ ಯಾವುದಿರುತ್ತೆ ಅದು ಬರುತ್ತೆ. ಇಲ್ಲಿ 1000 ಒಂದಲೇ, ಇಲ್ಲಿ ಎಷ್ಟಿದೆ 1378 ಇದೆ. ಹಾಗಾದರೆ ಇದು 1000 ಒಂದಲೇ ಆಯಿತು. ಪಾಯಿಂಟ್ ಕೊಟ್ಟು 3 7 8 ಅಂತ ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ, 1.378 ಕಿಲೋಮೀಟರ್ಸ್. ಹಾಗಾದರೆ ಯಾವುದು ಸರಿಯಾದ ಉತ್ತರ ಇಲ್ಲಿ? ಬಿ ಅನ್ನೋದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 4. 870 ಪೈಸೆಗಳು ಇದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಕೇಳಿದ್ದಾರೆ. ಅಂದರೆ 870 ಪೈಸೆಗಳು ಡ್ಯಾಶ್ ಇದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಆಪ್ಷನ್ಸ್ ನೋಡ್ಬಿಡೋಣ. ಎ ಆಪ್ಷನ್ಸ್ 8.7, ಬಿ ಆಪ್ಷನ್ಸ್ 8.07, ಸಿ ಆಪ್ಷನ್ಸ್ 8.007, ಡಿ ಆಪ್ಷನ್ಸ್ 87.0 ಅಂತ ಕೇಳಿದ್ದಾರೆ. ಅಂದರೆ 850 ಅನ್ನೋದನ್ನು ಪೈಸೆಗಳು ಇದನ್ನು ದಶಮಾಂಶ ರೂಪದಲ್ಲಿ ಅಂದಾಗ 1 ರೂಪಾಯಿಗೆ 100 ಪೈಸೆ. ಹೌದಾ? 1 ರೂಪಾಯಿಗೆ ಎಷ್ಟಪ್ಪ, 100 ಪೈಸೆ. ಹಾಗಾದರೆ ಇದನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ ಅವರು. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಏನದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 5. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಾಕಿದ ಭಿನ್ನರಾಶಿ ರೂಪ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ, ಇದಕ್ಕೆ ಬಣ್ಣ ಹಾಕಿರುವ ಭಿನ್ನರಾಶಿ ರೂಪ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ಸ್ ನೋಡ್ಬಿಡೋಣ. ಎ ಆಪ್ಷನ್ಸ್ 5/10, ಬಿ ಆಪ್ಷನ್ 6/12, ಸಿ ಆಪ್ಷನ್ಸ್ 9/12, ಡಿ ಆಪ್ಷನ್ 7/12 ಅಂತ ಕೇಳಿದ್ದಾರೆ.
ಈ ಆಕೃತಿ ನೋಡ್ರಿ, ಈ ಆಕೃತಿಯಲ್ಲಿ ಇದರಲ್ಲಿ ಎಷ್ಟು ಭಾಗಗಳಿದಾವೆ ಅಂತ ನೋಡ್ಕೊಂಬಿಡೋಣ. 1 2 3 4 5 6 7 8 9 10 11 12 12 ಭಾಗಗಳಿದ್ದಾವೆ. ಹಾಗಾದರೆ ಇದರಲ್ಲಿ ಬಣ್ಣ ಹಾಕಿರೋ ಭಾಗಗಳು ಎಷ್ಟು ಅಂತ ಕೌಂಟ್ ಮಾಡ್ಕೊಂಬಿಡೋಣ. 1 2 3 4 5 6 7. ಹಾಗಾದರೆ 7 ಭಾಗಕ್ಕೆ ಬಣ್ಣ ಹಾಕಿದರೆ 7/12 ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿ ಕ್ವಶನ್ ನಂಬರ್ 6, ಈ ಕೆಳಗಿನ ಅಕ್ಷರಗಳಲ್ಲಿ ಉಂಟಾಗಿರುವ ಲಂಬ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಈ 4 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಈ ಆಕೃತಿಗಳಲ್ಲಿ ಲಂಬ ಕೋನಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು, ಅದು ಎಷ್ಟಿದ್ದಾವೆ ಅಂತ ನೋಡ್ಬೇಕು. ಇವಾಗ ಎ ಆಪ್ಷನ್ಸ್ ನೋಡ್ರಿ 3 ಇದೆ, ಬಿ ಆಪ್ಷನ್ಸು 2 ಇದೆ, ಸಿ ಆಪ್ಷನ್ಸು 4 ಇದೆ, ಡಿ ಆಪ್ಷನ್ಸು 5 ಇದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಈ ಆಕೃತಿ ನೋಡ್ರಿ, ಇದರಲ್ಲಿ ಸರಿಯಾದ ಆಕೃತಿ ಯಾವುದು, ಆಪ್ಷನ್ಸ್ ಯಾವುದಾಗುತ್ತೆ? ಇಲ್ಲಿ ನೋಡ್ರಿ, ಇದು ಇದು ಆಕೃತಿ, ಇದು ಬರಲ್ಲ, ಇದು ಕೂಡ ಬರಲ್ಲ. ಹಾಗಾದ್ರೆ ಇದು ಯಾವುದಪ್ಪ? ಇದು ನೋಡ್ರಿ, ಇದು ಒಂದು, ಇದು ಒಂದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಬಿ ಆಪ್ಷನ್ ಸರಿಯಾದ ಆಯ್ಕೆ. ಲಂಬಕೋನ ಸಂಖ್ಯೆಗಳು ಎಷ್ಟು ಅಂದರೆ 2. ಕ್ವಶನ್ ನಂಬರ್ 7, ಕೊಟ್ಟಿರುವ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡೋಣ. ಎ 28 ಚದರ ಮೀಟರ್, ಬಿ 18 ಚದರ ಮೀಟರ್, ಸಿ 20 ಮೀಟರ್, ಡಿ 22 ಚದರ ಮೀಟರ್ ಅಂತ ಇದೆ. ಇಲ್ಲಿ ಒಂದು ಆಯತಾಕಾರದ ಆಕೃತಿಯನ್ನು ಕೊಟ್ಟಿದ್ದಾರೆ. ಇದರ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಈ ಆಯತಾಕಾರದ ಸುತ್ತಳತೆ ಎಷ್ಟು? ಇಲ್ಲಿ ನಾವು ಏನಪ್ಪ ಅಂತಂದರೆ ಎ, ಬಿ, ಸಿ, ಡಿ. ಇಲ್ಲಿ ಎ ಬಿ ಅಂದರೆ ಸಿ ಡಿ ಎಷ್ಟಿದೆನೋ ಎ ಬಿನೂ ಅಷ್ಟೇ ಇರ್ತೈತಿ, 8 ಮೀಟರ್. ಅದೇ ರೀತಿಯಾಗಿ ಬಿ ಡಿ ಎಷ್ಟಿದೆನೋ ಎ ಸಿನೂ ಕೂಡ ಅಷ್ಟೇ ಇರುತ್ತೆ. ಈಗ ಅವರು ಟೋಟಲಾಗಿ ಏನು ಕೇಳಿದಾರಪ್ಪ, ಇದ್ರ ಸುತ್ತಳತೆ ಕೇಳಿದ್ದಾರೆ. ಇದು ನಾವು ಇವಾಗ ಏನು ಮಾಡ್ಕೊಂಬಿಡು, ಕೂಡಿಸ್ಬಿಡ್ಬೇಕು. ಅಂದರೆ ಎ ಬಿ ಎಷ್ಟಿದೆ 8, ಅದೇ ರೀತಿಯಾಗಿ ಬಿ ಡಿ ಎಷ್ಟಿದೆ +6, ಅದೇ ರೀತಿಯಾಗಿ ಸಿ ಡಿ ಎಷ್ಟಿದೆ ಅಥವಾ ಡಿ ಸಿ ಎಷ್ಟಿದೆ 8, ಅದೇ ರೀತಿಯಾಗಿ ಸಿ ಎ ಎಷ್ಟಿದೆ 6 ಇದೆ. ಇದನ್ನು ಇವಾಗ ಏನು ಮಾಡಬೇಕು, ಕೂಡಿಸ್ಬಿಡ್ಬೇಕು. ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ ಎಷ್ಟಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ 28. 4 ಕೂಡಿಸಿದಾಗ ಎಷ್ಟಾಯ್ತು ಆನ್ಸರು? 28 ಚದರ ಮೀಟರ್. ಹಂಗಾರೆ ಸರಿಯಾದ ಉತ್ತರ ಏನದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 8, 56,256 ಪ್ಲಸ್ 24,872 ಈ ಮೇಲಿನ ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಏನು ಮಾಡಬೇಕಪ್ಪ, ಇವು ಎರಡನ್ನೂ ಮೊತ್ತ ಮಾಡ್ಕೊಂಡ್ಬಿಡ್ಬೇಕು. ನಾವು ಇವಾಗ ಮೊತ್ತ ಮಾಡ್ಕೊಂಡ್ಮೇಲೆ ಬರ್ತಕ್ಕಂಥ ಮೊತ್ತಕ್ಕೆ ಏನು ಮಾಡಬೇಕು, 10,000 ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕು. ಹಂಗಾರೆ ಮಾಡಿಬಿಡ್ತೀವಿ ನೋಡ್ರಿ. ಇವಾಗ ಎಷ್ಟು ಕೊಟ್ಟಿದ್ದಾರೆ? 56,256. ಹೌದಾ? ಅದೇ ರೀತಿಯಾಗಿ 24,872. 6 2 8, 5 7 ಎಷ್ಟಾಗುತ್ತಪ್ಪ? 5 7 ಅಂದರೆ 12, 2 8 10 1 11, 6 4 10 1 11, 5 2 7 1 8. ಟೋಟಲ್ ಆಗಿ ಎಷ್ಟಾಯಿತು? 81,128 ಆಯಿತು. ಹಾಗಾದರೆ ಇಲ್ಲಿ ಆಪ್ಷನ್ಸ್ ನೋಡಿಬಿಡ್ರಿ. ಎ ಆಪ್ಷನ್ಸ್ ಎಷ್ಟಿದೆ? 80,000 ಇದೆ, ಬಿ ಆಪ್ಷನ್ಸು 70,000 ಇದೆ, ಸಿ ಆಪ್ಷನ್ಸು 60,000 ಇದೆ, ಡಿ ಆಪ್ಷನ್ಸು 90,000 ಇದೆ. ಅಂದರೆ ಅವ್ರು ಏನು ಹೇಳಿದರೆ 10,000 ಸ್ಥಾನಕ್ಕೆ ಅಂತ ಕೇಳಿದ್ದಾರೆ. ಇಲ್ಲಿ ಬಿಡಿ 10 100 1000 10 ಸ್ಥಾನದಲ್ಲಿ ಏನಿದೆ? 1 ಇದೆ, ಅತ್ಯಂತ ಚಿಕ್ಕ ಸಂಖ್ಯೆ ಆಯಿತು. ಅದಕ್ಕೋಸ್ಕರ ಅದ್ರ ಮುಂದಿರ್ತಕ್ಕಂಥ ಸಂಖ್ಯೆ ಯಾವುದು? 8. ಅದು 10,000 ಸ್ಥಾನದಲ್ಲಿ ಐತಿ.
ಅಲ್ಲಿ ಹಾಗಾದರೆ ಇಲ್ಲಿ 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕೇಳಿದರೆ, ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ? ಏನದು ಸರಿಯಾದ ಆಯ್ಕೆ? 80,000. 9ನೇ ಕ್ವಶನ್. ಒಂದು ಚೌಕಾಕಾರದ ಕೊಠಡಿಯ ಅಂಚು 16 ಮೀಟರ್. ಈ ಕೊಠಡಿಯ ಗೋಡೆಯ ಸುತ್ತ 4 ಸುತ್ತ ಬಣ್ಣದ ಬಟ್ಟೆಯ ತೋರಣವನ್ನು ಕಟ್ಟಬೇಕಿದೆ. ಇದಕ್ಕೆ ಬೇಕಾಗುವ ತೋರಣದ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿಬಿಡ್ರಿ. ಎ ಆಪ್ಷನ್ಸ್ 258 ಮೀಟರ್, ಬಿ 260 ಮೀಟರ್, ಸಿ 256 ಮೀಟರ್, ಡಿ 268 ಮೀಟರ್. ಅಂದ್ರೆ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಚೌಕಾಕಾರದ ಕೊಠಡಿ, ಒಂದು ಚೌಕಾಕಾರದ ಕೊಠಡಿಗೆ ಏನು ಮಾಡಿದ್ದಾರೆ, 16 ಮೀಟರ್, 16 ಮೀಟರ್ ಅಂದರೆ 16 ಮೀಟರ್ನ 16 ಮೀಟರ್ ಗೋಡೆಯ ಸುತ್ತ, ಈ ಗೋಡೆಯ ಸುತ್ತ ಏನು 4 ಸುತ್ತ ಬಣ್ಣದ ಬಟ್ಟೆಯ ತೋರಣವನ್ನು ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ಅದನ್ನು ಕಟ್ಟಿದ ಮೇಲೆ ಇದಕ್ಕೆ ಬೇಕಾಗುವ ತೋರಣದ ಉದ್ದವೆಷ್ಟು, ಒಟ್ಟು ಎಷ್ಟು ಮೀಟರ್ ಉದ್ದ ಬಟ್ಟೆ ಬೇಕಾಗುತ್ತಿದೆ ಅಂತ ಹೇಳಿದ್ದಾರೆ ಅವರು. ಇಲ್ಲಿ 16 × 4 ಇದನ್ನು ಗುಣಿಸಿದಾಗ ಬರ್ತಕ್ಕಂಥ ಮೊತ್ತನೇ ಏನಾಗುತ್ತೆ, ಇಲ್ಲಿ ಆನ್ಸರ್ ಆಗುತ್ತೆ. 16 ನಕಲೆ ಎಷ್ಟಾಗುತ್ತಪ್ಪ? 16 ನಕಲೆ 64, 64 ನಕಲೆ 64 × 4, 16 ನಕಲ್ 64, 64 ನಕಲ್ ಎಷ್ಟಾಗುತ್ತಪ್ಪ ಅಂದರೆ 256, 256. 16 ನಕಲ್ 64, 64 ನಕಲೆ 256. ಆಗ ಸರಿಯಾದ ಉತ್ತರ ಇಲ್ಲಿ ಯಾವುದು? 256 ಮೀಟರ್, 256 ಮೀಟರ್. ಕ್ವಶನ್ ನಂಬರ್ 10. 7, 0, 6, 1 ಮತ್ತು 3 ಈ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಒಂದು ಕಂಡೀಷನ್ ಹಾಕಿರು, ಒಂದು ಅಂಕೆಯನ್ನು ಒಮ್ಮೆ ಮಾತ್ರ ಉಪಯೋಗಿಸುವುದು ಅಂತ. ಪದೇ ಪದೇ ಸಂಖ್ಯೆನ ಉಪಯೋಗಿಸ ಹಾಗಿಲ್ಲ. ಆಪ್ಷನ್ಸ್ ನೋಡ್ಬಿಡೋಣ. 76,013, ಬಿ ಆಪ್ಷನ್ಸ್ 76,103, ಸಿ ಆಪ್ಷನ್ಸ್ 76,310, ಡಿ ಆಪ್ಷನ್ಸ್ 76,031. ಹಾಗಾದರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ? ಸರಿಯಾದ ಆಯ್ಕೆ ಯಾವುದು ಅಂದರೆ ಸಿ ಅನ್ನೋದು ಸರಿಯಾದ ಆಯ್ಕೆ. 76,310 ಅನ್ನೋದು ಸರಿಯಾದ ಆಯ್ಕೆ. ಈ ಕೆಳಗಿನ ಸಂಖ್ಯಾ ಸರಣಿಯ ಕ್ರಮವಾಗಿ ಮುಂದಿನ 2 ಸಂಖ್ಯೆಗಳಾವು ಅಂತ ಕೇಳಿದ್ದಾರೆ. ಇಲ್ಲಿ 88.888, ಅದೇ ರೀತಿಯಾಗಿ 78.888, 68.888. ಇಲ್ಲಿ ನೆಕ್ಸ್ಟು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿಬಿಡೋಣ. 78.888, ಅದೇ ರೀತಿಯಾಗಿ 88.888, ಅದೇ ರೀತಿಯಾಗಿ ಬಿ ಆಪ್ಷನ್ಸ್ 58.888, 48.888, ಸಿ ಆಪ್ಷನ್ಸ್ 88.888, 78.888, ಡಿ ಆಪ್ಷನ್ಸ್ 48.888, 58.888. ಇಲ್ಲಿ ಎಷ್ಟಿದೆಯಪ್ಪ? 88ರಿಂದ ಇಲ್ಲಿ ಜಂಪ್ ಆಗಬೇಕಾದ್ರೆ 10 ಕಡಿಮೆ ಆಗಿದೆ, 10,000 ಕಡಿಮೆ ಆಗೈತೆ. ಅದೇ ರೀತಿಯಾಗಿ ಇಲ್ಲಿಗೆ ಜಂಪ್ ಆದಾಗ ಈಗ ನೆಕ್ಸ್ಟ್ 10,000 ಕಡಿಮೆ ಆಗೈತೆ. ಹೌದಾ? ಇಲ್ಲಿ ಇವಾಗ ನೆಕ್ಸ್ಟು ಜಂಪ್ ಮಾಡ್ಬೇಕಾದ್ರೆ 10,000 ಕಮ್ಮಿ ಮಾಡ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಕೂಡ 10,000 ಕಮ್ಮಿ ಮಾಡಬೇಕು. ಹಾಗಾದರೆ ಇಲ್ಲಿ 68 ಇದ್ದಿದ್ದು 58 ಆಗುತ್ತೆ. 58,888. ಅದೇ ರೀತಿಯಾಗಿ 48,888. ಇಲ್ಲಿ ಆಪ್ಷನ್ಸ್ ಯಾವುದಿದೆ? 58.888, 48.888. ಸರಿಯಾದ ಉತ್ತರ ಬಿ ಆಪ್ಷನ್ಸ್. ಹನ್ನೆರಡನೇ ಕ್ವಶನ್. 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿಬಿಡೋಣ. ಎ ಆಪ್ಷನ್ಸ್ 53,697, ಬಿ ಆಪ್ಷನ್ಸ್ 54,697, ಸಿ ಆಪ್ಷನ್ಸ್ 52,697, ಡಿ ಆಪ್ಷನ್ಸ್ 51,697. ಸಿಂಪಲ್ ಏನಪ್ಪ ಅಂದರೆ ಇಲ್ಲಿ 91,000 ಕೊಟ್ಟಿದ್ದಾನೆ, 643.
ಅದರಲ್ಲಿ 37,000 ಕಳೆದು ಬಿಡಬೇಕು. 37,000 ಕಳೆದ್ರೆ ಬಂದಂಥ ಮೊತ್ತನೇ ಏನಾಗುತ್ತೆ, ಇಲ್ಲಿ ಎಷ್ಟನ್ನು ಸೇರಿಸಿದ್ರೆ ಅನ್ನೋದು ಆನ್ಸರ್ ಸಿಕ್ಬಿಡುತ್ತೆ ನಮಗೆ. ಇಲ್ಲಿ ನೋಡ್ರಿ, ಈಗ 3ಗ 6 ಹೋಗಕ್ಕೆ ಬರಲ್ಲ, ಅದಕ್ಕೆ ಇಲ್ಲಿ 13ಗ 6 ಹೊತ್ತಂದ್ರೆ ಎಷ್ಟಾಗುತ್ತಪ್ಪ, 7 ಉಳಿಯುತ್ತೆ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ಒಂದು ಕ್ಯಾರಿ ಕೊಟ್ಟಿದ್ದೀವಿ. 4ರಾಗ 5 ಹೋಗಲ್ಲ, ಅದು ನೆಕ್ಸ್ಟು 14 ಆಯಿತು. 14ರಾಗ 5 ಹೊತ್ತಂದ್ರೆ ಎಷ್ಟು ಉಳಿಯುತ್ತೆ, 9. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ 6ರಾಗ 9 ಹೋಗಕ್ಕೆ ಬರಲ್ಲ, ನೆಕ್ಸ್ಟು 16ರಾಗ 9 ಹೋದರೆ 6. ಕ್ಯಾರಿ ಕೊಟ್ಟಿನ ಸೇರಿ ಒಂದು 10. 16ರಾಗ 10 ಹೋದರೆ 6 ಉಳಿಯಿತು. ಆಮೇಲೆ ನೆಕ್ಸ್ಟು 1ರಾಗ 7 ಹೋಗಕ್ಕೆ ಬರಲ್ಲ, ಕೈಲ ತಗೊಂಡ್ವಿ. 11ರಾಗ 7 ಹೊತ್ತಂದರೆ 3. ನೆಕ್ಸ್ಟು 9ರಾಗೆ 3 ಹೋದರೆ 4. ಇಲ್ಲಿ ಪಕ್ಕದ ಮನೆಗೆ ಒಂದು ಕೈಲ ಕೊಟ್ಟಿರ್ತೈತಲ್ಲ, ಅದು ಸೇರಿ 9ರ 4 ಹೋದರೆ 5. 53,697. ಆಪ್ಷನ್ಸ್ ಎಲ್ಲಿದೆಪ್ಪ? ಸರಿಯಾದ ಉತ್ತರ ಎಷ್ಟನ್ನು ಸೇರಿಸಿದರೆ 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತಿದೆ ಅನ್ನೋ ಕ್ವಶನ್ಗೆ ಆನ್ಸರು 53,697. ಸರಿಯಾದ ಉತ್ತರ ಎ. ಕ್ವಶನ್ ನಂಬರ್ 13. ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆಗಳಾವು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡೋಣ. ಎ ಆಪ್ಷನ್ಸ್ 3 ಮತ್ತು 3, ಬಿ ಆಪ್ಷನ್ಸ್ 1 ಮತ್ತು 3, ಸಿ ಆಪ್ಷನ್ಸ್ 1 ಮತ್ತು 1, ಡಿ ಆಪ್ಷನ್ಸ್ 5 ಮತ್ತು 5 ಅಂತ ಕೇಳಿದ್ದಾರೆ. ಇಲ್ಲಿ ಆಕೃತಿ ನೋಡಿಬಿಡ್ರಿ. ಹೌದಾ? ಈ ಆಕೃತಿ ಅಂದರೆ ಇಲ್ಲಿ ಮಿಸ್ಟೇಕ್ ಆಗಿಬಿಟ್ಟಿತ್ತು. ಅದು 18 ಆಗಬೇಕಿತ್ತು, 13 ಆಗೈತಿ. ಹೌದಾ? ಇಲ್ಲಿ ನೋಡ್ರಿ, 3 1 3, 3 6 ಅಥವಾ 6 3 18. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ ಅಂತಂದರೆ ಬಿ ಅನ್ನೋದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 14. ಕೆಳಗಿನ ಯಾವ ಚಿತ್ರದಲ್ಲಿ 4/9 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಆಕೃತಿ ನೋಡ್ಕೊಂಬಿಡ್ರಿ. 4 ಚಿತ್ರಗಳನ್ನ ಎ ಬಿ ಸಿ ಡಿ, ಈ 4 ಚಿತ್ರಗಳಲ್ಲಿ 9 ಭಾಗಗಳಲ್ಲಿ 4 ಭಾಗಕ್ಕೆ ಯಾವ್ದು ಬಣ್ಣ ಹಾಕೈತೆ, ಅದೇ ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಯಾವ್ದು ಇದರಲ್ಲಿ 9 ಭಾಗಕ್ಕೆ 4 ಭಾಗಕ್ಕೆ ಬಣ್ಣ ಹಾಕಿರೋದು? 1 2 3. ಎ ಕ್ಯಾನ್ಸಲ್, ಎ ಆಕೃತಿ ಕ್ಯಾನ್ಸಲ್. ಅದೇ ರೀತಿಯಾಗಿ ಬಿ, ಇದು ಕೂಡ 3ಕಷ್ಟೇ ಬಣ್ಣ ಹಾಕಿದೆ, ಇದು ಕೂಡ ಕ್ಯಾನ್ಸಲ್. ಅದೇ ರೀತಿಯಾಗಿ ಸಿ ನೋಡ್ರಿ, 1 2 3 4. ಹಾಗಾದರೆ ಸಿ ಸರಿಯಾದ ಉತ್ತರ ಆಗುತ್ತೆ. ಅದೇ ಥರ ಡಿ ನೋಡಿಬಿಡೋಣ, 1 2 3, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದಪ್ಪ? ಸಿ ಅನ್ನೋದು ಸರಿಯಾದ ಉತ್ತರ. ಹದಿನೈದನೇ ಕ್ವಶನ್. ಮಹೇಶನು ರೂಪಾಯಿ 18.5ಕ್ಕೆ ಒಂದು ಪೆನ್ನನ್ನು ಮತ್ತು ರೂಪಾಯಿ 10.75ಕ್ಕೆ ಒಂದು ಪುಸ್ತಕವನ್ನು ಮತ್ತು 125ಕ್ಕೆ ಒಂದು ಕೈ ಚೀಲವನ್ನು ಕೊಂಡನು. ಹಾಗಾದರೆ ಅವನು ಕೊಂಡ ಎಲ್ಲ ವಸ್ತುಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದ್ರೆ, ಈ ಎಲ್ಲ ವಸ್ತುಗಳನ್ನು ಏನು ಮಾಡ್ಕೋಬೇಕು, ಕೂಡಿಸ್ಕೊಂಡ್ಬಿಡ್ಬೇಕು. ಕೂಡಿಸ್ಕೊಂಡ್ಮೇಲೆ ಅದ್ರ ಬಂದಕ್ಕಂಥ ಏನು ಮೊತ್ತ ಇದೆಯಲ್ಲ, ಅದೇ ಎಷ್ಟಾಗುತ್ತೆ, ಅವನ ಹತ್ರ ಎಷ್ಟು ಮೊತ್ತ, ಬೆಲೆ ಎಷ್ಟು, ಅವನ ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಬೆಲೆ ಎಷ್ಟು ಅನ್ನೋದು ಗೊತ್ತಾಗ್ಬಿಡ್ತೈತೆ. ಆಪ್ಷನ್ಸ್ ನೋಡ್ಬಿಡೋಣ. ರೂಪಾಯಿ 154.25, ಬಿ ಆಪ್ಷನ್ಸ್ ರೂಪಾಯಿ 155.25, ಸಿ ಆಪ್ಷನ್ಸ್ 154.75, ಡಿ ಆಪ್ಷನ್ಸ್ 175.35. ಹೌದಾ? ಇಲ್ಲಿ ಇವಾಗ ಕೂಡಿಸ್ಕೊಂಬಿಡೋಣ. ಫಸ್ಟು 18.5, ಅದೇ ರೀತಿಯಾಗಿ 10.75, ನೆಕ್ಸ್ಟು 125 ರೂಪಾಯಿ. 5ಕ್ಕೆ 5, 5 7 ಎಷ್ಟಾಗುತ್ತೆ? 12.
ಅದೇ ರೀತಿಯಾಗಿ 8 5 ಎಷ್ಟಪ್ಪ 13, 13 1 14, ಕೈಲ 1 4, 1 1 2, 2 2 4 1 5, ಒಂದಕ್ಕೆ 1, 154 ರೂಪಾಯಿ 25 ಪೈಸೆ ಆಯಿತು. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಯಾವುದು? ಸರಿಯಾದ ಉತ್ತರ ಎ ಆಪ್ಷನ್ಸ್, 154 ರೂಪಾಯಿ 25 ಪೈಸೆ. 16ನೇ ಕ್ವಶನ್, 85 ಕಿಲೋಗ್ರಾಮ್ 730 ಗ್ರಾಮ್ನಿಂದ 55 ಕಿಲೋಗ್ರಾಮ್ 335 ಗ್ರಾಮನ್ನು ಕಳೆದಾಗ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡೋಣ. ಎ ಆಪ್ಷನ್ಸ್ 30 ಕಿಲೋಗ್ರಾಮ್ 390 ಗ್ರಾಮ್, ಬಿ ಆಪ್ಷನ್ಸ್ 30 ಕಿಲೋಗ್ರಾಮ್ 380 ಗ್ರಾಮ್, ಸಿ ಆಪ್ಷನ್ಸ್ 30 ಕಿಲೋಗ್ರಾಮ್ 395 ಗ್ರಾಮ್, ಡಿ ಆಪ್ಷನ್ಸ್ 30 ಕಿಲೋಗ್ರಾಮ್ 385 ಕಿಲೋಗ್ರಾಮ್. ಅಂದ್ರೆ ಇಲ್ಲೇನಪ್ಪ 85 730, ಅದೇ ರೀತಿಯಾಗಿ 55 335 ಏನು ಮಾಡಬೇಕು? ಕಳಿಬೇಕು. ಕಳೆದಾಗ ಬಂದಂಥ ಮೊತ್ತ ಎಷ್ಟಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 0ದ್ರಾಗ 5 ಹೋಗಲ್ಲ, ಅದಕ್ಕೆ ಕ್ಯಾರಿ ತಗೊಂಡ್ವಿ. 10ರಾಗ 5 ಹೋದರೆ 5, ಇಲ್ಲಿ ಎಷ್ಟಪ್ಪ 3ರಾಗ 4 ಹೋಗಲ್ಲ, ಅದಕ್ಕೆ ಕೈಲ ತಗೊಂಡ್ವಿ. 13ರಾಗ 4 ಹೋತಂದರೆ 9, ಕೈಲ ಕೊಟ್ವಿ. ಅದೇ ರೀತಿ 7ರಾಗೆ 4 ಹೋದರೆ 3, ನೆಕ್ಸ್ಟು 5ರಾಗ 5 ಹೋದರೆ 0, 8ರಾಗ 5 ಹೋದರೆ 3, ಅಂದರೆ 30 ಕಿಲೋಗ್ರಾಮ್ 395 ಏನಪ್ಪ 35 kg 395 ಗ್ರಾಮ್. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಯಾವುದು? ಸರಿಯಾದ ಉತ್ತರ ಸಿ. ಸರಿಯಾದ ಆಯ್ಕೆ ಯಾವುದು? ಸಿ. 17ನೇ ಕ್ವಶನ್, 3 ಗಂಟೆ 15 ನಿಮಿಷ 18 ಸೆಕೆಂಡ್, 1 ಗಂಟೆ 19 ನಿಮಿಷ 17 ಸೆಕೆಂಡ್ ಇವುಗಳನ್ನು ಕೂಡಿದಾಗ ಬರ್ತಕ್ಕಂಥ ಎಷ್ಟು ಟೋಟಲ್ ಆಗಿ ಎಷ್ಟು ಗಂಟೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಗಳು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ 4 ಗಂಟೆ 34 ನಿಮಿಷ 40 ಸೆಕೆಂಡ್ಗಳು, ಬಿ ಆಪ್ಷನ್ಸ್ 4 ಗಂಟೆ 38 ನಿಮಿಷ 35 ಸೆಕೆಂಡ್ಗಳು, ಸಿ ಆಪ್ಷನ್ಸ್ 4 ಗಂಟೆ 36 ನಿಮಿಷ 38 ಸೆಕೆಂಡ್ಗಳು, ಅದೇ ರೀತಿಯಾಗಿ ಡಿ ಆಪ್ಷನ್ಸ್ 4 ಗಂಟೆ 34 ನಿಮಿಷ 35 ಸೆಕೆಂಡ್ಗಳು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಗಂಟೆಗೆ ನಿಮಿಷ ನಿಮಿಷಕ್ಕೆ ಸೆಕೆಂಡ್ಗಳಿಗೆ ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತನೇ ಏನಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೋಡ್ರಿ, 3 ಗಂಟೆ 15 ನಿಮಿಷ 18 ಸೆಕೆಂಡು, ಅದೇ ರೀತಿಯಾಗಿ 1 ಗಂಟೆ 19 ನಿಮಿಷ 17 ಸೆಕೆಂಡು ಕೂಡಿಸಿದಾಗ ಬರ್ತಕ್ಕಂಥದ್ದು ಎಷ್ಟಾಯ್ತು? ಇಲ್ಲಿ 15 ಆಯಿತು. 8 7 15. ಅದೇ ರೀತಿಯಾಗಿ 1 1 2 1 3, ಅದೇ ರೀತಿಯಾಗಿ 9 5 ಎಷ್ಟಾಗುತ್ತಪ್ಪ? 14, ಕೈಲ 1 4, 1 1 3, 3 1 4 ಎಷ್ಟಾಯ್ತು? ಅಲ್ಕಿಗೆ 4 ಗಂಟೆ 34 ನಿಮಿಷ 35 ಸೆಕೆಂಡ್ಗಳು. ಅದರ ಸರಿಯಾದ ಉತ್ತರ ಇಲ್ಲಿ ಯಾವುದು? 4 ಗಂಟೆ 34 ನಿಮಿಷ 35 ಸೆಕೆಂಡ್ಗಳು. ಸರಿಯಾದ ಉತ್ತರ ಡಿ ಆಪ್ಷನ್ಸ್. ಕೊಟ್ಟಿರುವ ಆಯ್ಕೆಗಳಲ್ಲಿ ಅರ್ಧ ಸುತ್ತು ತಿರುಗಿದಾಗ ಆಕಾರ ಬದಲಾಗದೆ ಆಂಗ್ಲ ಭಾಷೆ ದೊಡ್ಡ ಅಕ್ಷರಗಳ ಪಟ್ಟಿ ಯಾವುದು ಅಂತ ಕೇಳಿದ್ರೆ 18ನೇ ಕ್ವಶನ್ಗೆ ಆಪ್ಷನ್ಸ್ ನೋಡ್ಬಿಡೋಣ. ಎ MNOP, ಬಿ STUV, ಸಿ CHINOSZ ಅಂತ ಹೇಳಿದ್ರೆ. ಅದೇ ರೀತಿಯಾಗಿ ಡಿ ಆಪ್ಷನ್ಸ್ BCEEF ಅಂತ ಹೇಳಿದ್ದಾರೆ. ಅಂದರೆ ಏನಪ್ಪ, ಅರ್ಧ ಸುತ್ತು ತಿರುಗಿದಾಗಲೂ ಕೂಡ ಅದು ಆಂಗ್ಲ ಭಾಷೆ ಅದೇ ಅಕ್ಷರಗಳನ್ನು ಕಾಣ್ತಾ ಇದ್ರೆ ಅದು ಯಾವುದು? ಆ ಅಕ್ಷರಗಳು ಗುಂಪು ಯಾವುದು ಅಂತಂದರೆ ಸರಿಯಾದ ಉತ್ತರ ಬಿ. ನೆಕ್ಸ್ಟು 20ನೇ ಕ್ವಶನ್, 500ನಿಂದ 348.25 ಕಳೆದಾಗ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ
151.78, ಬಿ 151.75, ಸಿ 156.75, ಡಿ 152.75. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 500 ರೂಪಾಯಿ. ಅದರಿಂದ 348.25 ಏನು ಮಾಡಬೇಕು, ಕಳಿಬೇಕು. ಕಳೆದಾಗ ಬರ್ತಕ್ಕಂಥದ್ದು ಮೊತ್ತ ಎಷ್ಟಾಗುತ್ತೆ ಯಾವುದಂತ ಗೊತ್ತಾಗುತ್ತೆ. ಐದಕ್ಕೆ 5, 7, ಸೊನ್ನೆದ್ರಾಗ 8 ಹೋಗಲ್ಲ, ಕ್ಯಾರಿ ತಗೊಂಡ್ವಿ. ಅದಕ್ಕೆ ಪಕ್ಕದ ಮೇಲೆ ಕೈಲ ಕೊಟ್ಟಿದ್ದರಿಂದ ಇಲ್ಲಿ ಎಷ್ಟು ಉಳಿಯುತ್ತೆ, 9 ಉಳಿದಿರ್ತೈತೆ. ಅಲ್ಲಿ 9ರಾಗ 8 ಹೋದರೆ 1. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಮತ್ತೆ ಕೈಲ ಕೊಟ್ಟಿರೋದ್ರಿಂದ 9, 9ರ 4 ಹೋದರೆ 5. ಅದೇ ರೀತಿಯಾಗಿ ಇಲ್ಲಿ 3, 4 ಉಳಿದಿರ್ತೈತೆ. 4ರ 3 ಹೋದರೆ 1, 151.75. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು, 151.75. ಸರಿಯಾದ ಉತ್ತರ ಬಿ, 151.75. ಸರಿಯಾದ ಉತ್ತರ ಬಿ. 20ನೇ ಕ್ವೆಶ್ಚನ್. 1 ಡಜನ್ ಸೇಬು ಹಣ್ಣಿನ ಬೆಲೆ 96 ಆದರೆ 1 ಸೇಬು ಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. ಎ 6, ಬಿ 7 ರೂಪಾಯಿ, ಸಿ 8 ರೂಪಾಯಿ, ಡಿ 9 ರೂಪಾಯಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕಪ್ಪ ಈಗ ಅಂತಂದರೆ, ಒಂದು ಡಜನ್ಗೆ 96 ರೂಪಾಯಿ. ಹಾಗಾದ್ರೆ 1 ಸೇಬಿನ ಬೆಲೆ 1 ಡಜನ್ ಅಂದರೆ 12. 12ರಿಂದ ಭಾಗಿಸ್ಬಿಡ್ಬೇಕು. 96ನ ಭಾಗಿಸಿದ್ರೆ ಎಷ್ಟು ಅನ್ನೋದು ಗೊತ್ತಾಗ್ಬಿಡ್ತೈತೆ. 12 8 96. ಹಾಗಾದರೆ ಸರಿಯಾದ ಉತ್ತರ ಯಾವುದು, 8. ಸಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿವರೆಗೆ ನಾವು ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಇವಾಗ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಸೂರ್ಯನಿಂದ ಇರುವ 3ನೇ ಗ್ರಹ ಯಾವುದು ಅಂತ ಕೇಳಿದ. ಆಪ್ಷನ್ಸು ಎ ಶುಕ್ರ, ಆಪ್ಷನ್ಸ್ ಬಿ ಭೂಮಿ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಸಿ ಗುರು ಅಂತ ಹೇಳಿದ್ದಾರೆ. ಹಾಗಾದರೆ ಸೌರವ್ಯೂಹದಲ್ಲಿ ಸೂರ್ಯನಿಂದ ಇರುವ 3ನೇ ಗ್ರಹ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಭೂಮಿ. ಇದು ಎಷ್ಟನೇ ಗ್ರಹ ಆಗುತ್ತೆ, ಶುಕ್ರ ಗ್ರಹ 2ನೇ ಗ್ರಹ. ಮಂಗಳ ಗ್ರಹ ಎಷ್ಟನೇ ಆಗುತ್ತೆ, 4ನೇ ಗ್ರಹ. ಅದೇ ರೀತಿಯಾಗಿ 5 ಗುರು ಗ್ರಹ ಆಗುತ್ತೆ. 5ನೇ ಗ್ರಹ ಯಾವುದಪ್ಪ, ಗುರು ಗ್ರಹ. ಸರಿಯಾದ ಉತ್ತರ ಇಲ್ಲಿ ಭೂಮಿ. ಕ್ವಶನ್ ನಂಬರ್, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಇದೆ. ಮೊದಲನೇದು ಆಪ್ಷನ್ಸ್ ಎ ಕನಕದಾಸರು, ಬಿ ಪಂಡಿತ್ ಭೀಮಸೇನ್ ಜೋಶಿ, ಸಿ ಪುರಂದರದಾಸರು, ಡಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಇದೆ. ಹಾಗಾದರೆ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಯಾರನ್ನು ಕರೀತಾರಪ್ಪ ಅಂತಂದರೆ ಸರಿಯಾದ ಉತ್ತರ ಸಿ ಪುರಂದರದಾಸರು. ಯಾರು, ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರೀತಾರೆ. 3ನೇ ಕ್ವಶನ್, ಗಣರಾಜ್ಯೋತ್ಸವವನ್ನು ಆಚರಿಸುವ ದಿನ. ಆಪ್ಷನ್ಸ್ ನೋಡ್ಬಿಡೋಣ. ಎ ಆಗಸ್ಟ್ 15, ಬಿ ನವೆಂಬರ್ 5, ಸಿ ಅಕ್ಟೋಬರ್ 2, ಡಿ ಜನವರಿ 26. ಗಣರಾಜ್ಯೋತ್ಸವನ ಆಚರಿಸುವ ದಿನ ಯಾವುದಪ್ಪ ಅಂತ ಆಗಸ್ಟ್ 15 ಅಂದರೆ ನಾವೇಂತೀವಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಗಿ ಆಚರಣೆ ಮಾಡ್ತೀವಿ. ಇದು ರಾಂಗ್. ಅದೇ ರೀತಿಯಾಗಿ ನವೆಂಬರ್ 5 ಇದು ಟೀಚರ್ಸ್ ಡೇ. ಅದೇ ರೀತಿ ಅಕ್ಟೋಬರ್ 2 ಗಾಂಧಿ ಜಯಂತಿ. ಅದೇ ರೀತಿಯಾಗಿ ಜನವರಿ 26 ಕನ್ನಡ ರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಡಿ. ಕ್ವಶನ್ ನಂಬರ್ 4, ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರಪ್ಪ ಇಲ್ಲಿ ಅಂತಂದರೆ ಆಪ್ಷನ್ಸ್ ನೋಡ್ಬೋಣ. ಕೈಲಾಸ್ ಸತ್ಯಾರ್ಥಿ, ಆಪ್ಷನ್ಸ್ ಬಿ ಅಮೃತ್ ಸೇನ್, ಸಿ ಮದರ್ ತೆರೇಸಾ, ಪ್ರೊಫೆಸರ್ ಸಿ ವಿ ರಾಮನ್. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಯಾವುದಪ್ಪ, ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರಪ್ಪ ಇಲ್ಲಿ ಅಂತಂದ್ರೆ ಎ ಆಪ್ಷನ್ಸ್. ಸರಿಯಾದ ಉತ್ತರ ಕೈಲಾಸ್ ಸತ್ಯಾರ್ಥಿ.
ಕ್ವಶನ್ ನಂಬರ್ 5, ನಮ್ಮ ರಾಜ್ಯದ ಈಗಿನ ರಾಜ್ಯಪಾಲರು ಯಾರು ಅಂತ ಇದೆ. ಅದು ಆಪ್ಷನ್ಸು ಹಂಸರಾಜ್ ಭಾರದ್ವಾಜ್, ವಾಜುಭಾಯಿ ರೂಢುಭಾಯಿ ವಾಲಾ ಅಂತ ಇದೆ, TN ಚತುರ್ವೇದಿ ಅಂತ ಇದೆ, ಬಿ ರಾಚಯ್ಯ ಅಂತ ಇದೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಈ ಹಳೆಯ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥ ಆನ್ಸರ್ನೇ ನಾನು ಇವಾಗ ಹೇಳ್ತಿದ್ದೀನಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ? ಬಿ ಅನ್ನೋದು ಸರಿಯಾದ ಉತ್ತರ. ವಾಜುಭಾಯಿ ರೂಢುಭಾಯಿ ವಾಲಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡೋಣ. ಕುವೆಂಪು, ಬಿ ದ.ರಾ ಬೇಂದ್ರೆ, ಸಿ ಎಂ ಗೋವಿಂದ ಪೈ, ಡಿ ಶಿವರಾಮ್ ಕಾರಂತ್. ಹಾಗಾದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರಪ್ಪ ಅಂತಂದ್ರೆ ಇಲ್ಲಿ ಸಿ ಗೋವಿಂದ ಪೈ. ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡು. ನವಿಲು, ಬಿ ಕೋಗಿಲೆ, ಸಿ ಪಾರಿವಾಳ, ಡಿ ನೀಲಕಂಠ. ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ನೀಲಕಂಠ. ಡಿ ಆಪ್ಷನ್ ಸರಿಯಾದದ್ದು. ಕ್ವಶನ್ ನಂಬರ್ 8, ವಿಶ್ವದ ಮೊದಲ ಸಂಚಾರಿ ನೇತ್ರ ಚಿಕಿತ್ಸಾಲಯ ಸ್ಥಾಪಿಸಿದ ನಮ್ಮ ರಾಜ್ಯದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ VC ಮೋದಿ, ಬಿ ಆಪ್ಷನ್ ಕಡಿದಾಳು ಮಂಜಪ್ಪ, ಸಿ ಎಂ ಗೋವಿಂದ ಪೈ, ಡಿ ಜನರಲ್ ಕಾಯಿಕಪ್ಪ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರಪ್ಪ ಅಂತಂದರೆ ಸರಿಯಾದ ಉತ್ತರ ಯಾರಿಲ್ಲಿ? ಡಾಕ್ಟರ್ MC ಮೋದಿ. ಸರಿಯಾದ ಉತ್ತರ ಡಾಕ್ಟರ್ MC ಮೋದಿ. ಏನದು ಸರಿಯಾದ ಉತ್ತರ. 9ನೇ ಕ್ವಶನ್, ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟ, ಶ್ರವಣ ಬೆಳಗೊಳ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಬೇಡ. ಎ ಚೆನ್ನಕೇಶವ, ಬಿ ಗೋಮಟೇಶ್ವರ, ಸಿ ವಿರೂಪಾಕ್ಷ, ಡಿ ಆದಿಕೇಶವ ಅಂತ ಇದೆ. ಅಲ್ಲಿ ಚಾಮುಂಡೇಶ್ವರ, ಚಾಮುಂಡಿ ಬೆಟ್ಟ, ಶ್ರವಣ ಬೆಳಗೊಳ ಏನಂತಂದರೆ ಇಲ್ಲಿ ಸೋಮೇಶ್ವರ. ಶ್ರವಣ ಬೆಳಗೊಳದಲ್ಲಿ ಏನಿದೆ? ಗೋಮಟೇಶ್ವರ ವಿಗ್ರಹವಿದೆ. ಕ್ವಶನ್ ನಂಬರ್ 10, ನಮ್ಮ ರಾಜ್ಯದವರಾದ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕಿ ಯಾರು ಅಂತ ಕೇಳಿದ್ದಾರೆ. ಎ ಸುಮಿತ್ರಾ ಗುಹಾ, ಬಿ MS ಸುಬ್ಬಲಕ್ಷ್ಮಿ, ಸಿ ಗಂಗೂಬಾಯಿ ಹಾನಗಲ್, ಸಿ ಡಿ ಸಿದ್ದೇಶ್ವರಿ ದೇವಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದವರಾದ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು ಯಾರಪ್ಪ ಅಂತಂದರೆ ಗಂಗೂಬಾಯಿ ಹಾನಗಲ್. ಸಿ ಅನ್ನೋದು ಸರಿಯಾದ ಉತ್ತರ. ಓಕೆ, ಇಲ್ಲಿ ತನಕ ಏನಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ ಎಲ್ಲ ವಿಷಯದ ಪ್ರಶ್ನೆಗಳನ್ನು ಬಿಡಿಸಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.